ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀಮನ್ ಮಹಾಭಾರತದ ದಿವ್ಯವಾದ ಸಂದೇಶಗಳನ್ನು ಪ್ರತಿಯೊಂದು ಪರ್ವಗಳಲ್ಲಿಯೂ ಪ್ರತಿ ಅಧ್ಯಾಯಗಳಲ್ಲಿ ಪ್ರತಿಯೊಂದು ಶ್ಲೋಕಗಳಲ್ಲಿಯೂ ಕೂಡ ನಾವು ತಿಳಿದುಕೊಳ್ಳಬಹುದಾಗಿದೆ. ಮಹಾಭಾರತದ ಸಂದೇಶವನ್ನು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ನಾವು ಬಳಸಬಹುದಾಗಿದೆ. ಅಂತಹ ಹೃದಯದೊಳಗೆ ಕುಳಿತು ನಮ್ಮೆಲ್ಲರಿಗೆ ಪ್ರೇರಕನಾಗಿ ನಮ್ಮ ಆಗುಹೋಗುಗಳನ್ನು ನಡೆಸುವಂತಹ ಭಗವಂತನೇ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾದ ಸಂದೇಶಗಳನ್ನು ಮಹಾಭಾರತದ ರೂಪದಲ್ಲಿ ವೇದವ್ಯಾಸ ದೇವರ ರೂಪದಿಂದ ಪರಮಾತ್ಮ ನೀಡಿದ್ದಾನೆ. ಅಂತಹ ಮಹಾಭಾರತದ ದಿವ್ಯವಾದ ಸಂದೇಶಗಳ ಮುಖ್ಯವಾದ ಸಾರ ಸರ್ವಸ್ವ ಅದು ಶ್ರೀಮದ್ ಭಗವದ್ಗೀತೆಯಲ್ಲಿ ನಾವು ಕಾಣುತ್ತೇವೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವದ್ಗೀತೆಯನ್ನು ಭಾರತ ಪಾರಿಜಾತ ಮಧುಭೂತಾಂ ಎಂಬುದಾಗಿ ಕರೆದಿದ್ದಾರೆ. ಶ್ರೀಮನ್ ಮಹಾಭಾರತ ಇದು ಪಾರಿಜಾತ ವೃಕ್ಷದಂತೆ ಇದ್ದರೆ ಮಹಾಭಾರತದ ತುಂಬೆಲ್ಲ ರಸ ಇದ್ದರೂ ಕೂಡ ಆ ರಸದ ಆವಿಷ್ಕಾರ ಆದದ್ದು ಆ ಮಹಾಭಾರತದ ಸಾರದಂತೆ ಇರತಕ್ಕಂತಹ ಭಗವದ್ಗೀತೆಯಲ್ಲಿ. ಅದು ಪಾರಿಜಾತದೊಳಗಿನ ಜೇನು ಇದ್ದ ಹಾಗೆ. ಇದೀಗ ನೀವು ಕೇಳಿದಿರಲ್ಲ, ಜೇನಿನ ಹುಳ ನಾನಾ ತರಹದ ಪುಷ್ಪಗಳ ಮಕರಂದವನ್ನು ಆಸ್ವಾದನೆ ಮಾಡಿ ಒಂದು ಕಡೆಗೆ ಶೇಖರಣೆ ಮಾಡಿ ಮಧುವನ್ನು ಜೇನನ್ನು ತಯಾರು ಮಾಡುತ್ತೆ ಅಂತ. ಆ ರೀತಿಯಾಗಿ ಸಮಗ್ರ ಮಹಾಭಾರತದೊಳಗಿನ ಮಧು ಸಾರ ಸಂಗ್ರಹ ಅಂದರೆ ಅದು ಭಗವದ್ಗೀತೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಅಂತಹ ಸಮಗ್ರವಾದ ಮಹಾಭಾರತದ ಸಾರ ಭಗವದ್ಗೀತೆಯಾದರೆ ಆ ಭಗವದ್ಗೀತೆಯ ಸಾರವನ್ನು ಶ್ರೀಕೃಷ್ಣ ಪರಮಾತ್ಮ 2 ಶ್ಲೋಕಗಳಲ್ಲಿ ಕೊನೆಗೆ ಹೇಳುತ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಶ್ರೀಕೃಷ್ಣ ಪರಮಾತ್ಮ ಸಮಗ್ರವಾದ ಗೀತೆಯ ಸಾರವನ್ನು ಹೇಳುತ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ
ಗೀತೆಯೊಳಗಿನ ಗುಹ್ಯವಾಗಿರತಕ್ಕಂತಹ ತತ್ವವನ್ನು ಹೇಳ್ತೇನೆ ಎಂಬುದಾಗಿ ಅರ್ಜುನನಿಗೆ ಕೊನೆಯದಾಗಿ ಸಂಕ್ಷೇಪವಾಗಿ ಸಮಗ್ರವಾದ ಗೀತೆಯನ್ನು ತಿಳಿಸ್ತಾ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ನಾವೆಲ್ಲ ಭಗವಂತನನ್ನು ನೆನೆಯಬೇಕಾದರೆ, ತಿಳಿಯಬೇಕಾಗಿದ್ದರೆ, ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಾಗಿದ್ದರೆ ಒಂದು ಮನಸ್ಸಿನಲ್ಲಿ ಯಾವಾಗಲೂ ವಿಚಾರವನ್ನು ಮಾಡ್ತೇವೆ. ಭಗವಂತನನ್ನು ನೆನೆಯುವಾಗ, ಪರಮಾತ್ಮನಿಗೆ ನಾವು ಕರೆ ಕೊಡುವಾಗ ನಾವು ಮಾಡಿರತಕ್ಕಂತಹ ಪ್ರಾರ್ಥನೆಯನ್ನು ಪರಮಾತ್ಮ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೋ ಇಲ್ಲವೋ ಅನ್ನುವಂತಹ ಒಂದು ಸಂದೇಹ ಸಾಮಾನ್ಯ ಮನುಷ್ಯನಿಗೆ ಬರ್ತದೆ. ನಾವು ಮಾಡಿದ ಪ್ರಾರ್ಥನೆ ದೇವರಿಗೆ ಕೇಳಿಸಿದೆಯೋ, ತಿಳಿದಿದೆಯೋ, ಅರ್ಥವಾಗಿದೆಯೋ, ನಾನು ಮಾಡಿದಂತಹ ಪ್ರಾರ್ಥನೆ ಎಷ್ಟು ಭಕ್ತಿಯಿಂದ ಮಾಡಿದರೂ ಕೂಡ, ಎಷ್ಟು ಬಾರಿ ಪ್ರಾರ್ಥನೆ ಮಾಡಿದರೂ ಕೂಡ ನನಗೆ ಯಾಕೆ ಇನ್ನೂ ಫಲ ಸಿಕ್ಕಿಲ್ಲ? ಪ್ರಾಯ ನನ್ನ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿರಲಿಕ್ಕಿಲ್ಲ, ಅವನಿಗೆ ಅರ್ಥವಾಗಿರಲಿಕ್ಕಿಲ್ಲ ಅಂತ ತಿಳಿತಾನೆ. ಅದಕ್ಕೆ ಕೃಷ್ಣ ಅಂದ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿಯೇ ವಾಸ ಮಾಡುವಂತಹ ಭಗವಂತ ನಾವು ಮಾಡುವ ಪ್ರಾರ್ಥನೆಗಳನ್ನು ಒಳಗೆ ನಿಂತು ಮಾಡಿಸುವವನೇ ಅವನಾದಾಗ ನಾವು ಮಾಡಿದ ಪ್ರಾರ್ಥನೆ ಅವನಿಗೆ ತಿಳಿದಿಲ್ಲ, ಗೊತ್ತಾಗಿಲ್ಲ ಅಂತ ತಿಳಿಯಬೇಡಿ. ಎಲ್ಲವೂ ಅವನಿಗೆ ಗೊತ್ತು, ಅವನಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ಸರ್ವಜ್ಞನಾದ ಪ್ರಭುವಿಗೆ ಅರ್ಥವಾಗದೇ ಇದ್ದುದಿಲ್ಲ. ಸರ್ವಪ್ರೇರಕನಾದ ಭಗವಂತನಿಗೆ ನಾವು ಮಾಡಿದ್ದು ಕೇಳಿಸಿಲ್ಲ ಅಂತಲ್ಲ. ಹಾಗಾದರೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ, ಎಲ್ಲ ಜೀವರಾಶಿಗಳನ್ನು ಯಂತ್ರಾರೂಢಾನಿ, ಈ ದೇಹವೆಂಬ ಯಂತ್ರದಲ್ಲಿ ಈ ಜೀವರಾಶಿಗಳನ್ನು ಕೂಡಿಸಿ ಸಂಸಾರದ ಚಕ್ರದಲ್ಲಿ ಭ್ರಾಮಯನ್ ಓಡಾಡಿಸ್ತಾ ಇದ್ದಾನೆ. ಯಾಕೆ ಅಂದರೆ ನಾವು ಮಾಡಿದಂತಹ ಕರ್ಮಗಳನ್ನು ನೋಡಿ. ನಾವು ಪ್ರಾರ್ಥನೆಯನ್ನು ಮಾಡಿದ ಮಾತ್ರಕ್ಕೆ ದೇವರು ತಕ್ಷಣಕ್ಕೆ ಫಲವನ್ನು ಕೊಡಬೇಕು ಅಂತಲ್ಲ. ನಮ್ಮ ಇಚ್ಛೆಗೆ ಬಂದಿದೆ ಅಂದ ಮಾತ್ರಕ್ಕೆ ಪರಮಾತ್ಮ ಅದನ್ನು ಪೂರ್ಣ ಮಾಡಬೇಕು ಅಂತಲ್ಲ. ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಫಲ ಸಿಗುವುದಿಲ್ಲ, ಬೇಡಿಕೆಯನ್ನು ಸಲ್ಲಿಸಿದ ಮಾತ್ರಕ್ಕೆ ಫಲ ಸಿಗುವುದಿಲ್ಲ. ಅದಕ್ಕೆ ಅರ್ಹತೆ ಇದೆಯೇ ಅಂತ ವಿಚಾರ ಮಾಡ್ತಾರೆ. ಸರ್ಕಾರದಲ್ಲಿ ಬೇರೆ ಬೇರೆ ಆಫೀಸುಗಳಲ್ಲಿ ಸಾವಿರಾರು ಅಪ್ಲಿಕೇಶನ್ಸ್ ಬಂದು ಬೀಳುತ್ತೆ, ಎಲ್ಲವನ್ನೂ ಸ್ಯಾಂಕ್ಷನ್ ಮಾಡುವುದಿಲ್ಲ. ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಇದನ್ನು ಕೇಳುವುದಕ್ಕೆ ಅರ್ಹತೆ ಇದೆಯೇ ಅಂತ ವಿಚಾರ ಮಾಡ್ತಾರೆ. ಅರ್ಹತೆ ಇದೆ ಅಂತ ಖಾತ್ರಿ ಆದರೆ ಮಾತ್ರ ಅದಕ್ಕೆ ತಮ್ಮ ಒಪ್ಪಿಗೆಯನ್ನು ಕೊಡ್ತಾರೆ, ಇಲ್ಲದೇ ಇದ್ರೆ ಇಲ್ಲ. ಅಥವಾ ಅಂಗಡಿಯಲ್ಲಿ ಹೋಗಿ ನನಗೆ ನೂರಾರು ಪದಾರ್ಥಗಳನ್ನು ಬೇಕು ಅಂತ ಯಾದಿ ಕೊಟ್ಟ ಮಾತ್ರಕ್ಕೆ ಪದಾರ್ಥಗಳನ್ನು ಕೊಡುವುದಿಲ್ಲ. ಆ ಯಾದಿಯನ್ನು ಕೊಟ್ಟಂತಹ ವ್ಯಕ್ತಿಯನ್ನು ನೋಡ್ತಾರೆ, ಇವನಿಗೆ ಇಷ್ಟೆಲ್ಲ ಹಣ ಕೊಟ್ಟು ತೆಗೆದುಕೊಳ್ಳುವ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ವಿಚಾರ ಮಾಡ್ತಾರೆ. ಉಟ್ಕೊಳ್ಳಿಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಹೊರಕು ಚಿಂದಿ ಉಟ್ಕೊಂಡಿದ್ದಾನೆ, ಗತಿ ಇಲ್ಲ ತನಗೆ. ಅಂತಹ ಒಬ್ಬ ಭಿಕ್ಷುಕ ಬಂದು ಒಳ್ಳೆ ಬಂಗಾರದ ಅಂಗಡಿಗೆ ಹೋಗಿ ಇಂತಿಂತಹ ಪದಾರ್ಥಗಳೆಲ್ಲ ನನಗೆ ಬೇಕು ಅಂತ ಹೇಳಿದರೆ ಅದನ್ನು ಕೇಳುವ ಸ್ಥಿತಿಯಲ್ಲಿರ್ತಾರೋ ಅಥವಾ ಒಳಗೆ ಸೇರಿಸದೆ ಗೆಟೌಟ್ ಅಂತಾರೋ? ಅವನನ್ನು ನೋಡಿದರೇನೆ ಇವನಿಗೆ ಅರ್ಹತೆ ಇಲ್ಲ ಅಂತ ಗೊತ್ತಾಗತ್ತೆ. ಇವನಿಗೆ ಈ ಅಂಗಡಿಯಲ್ಲಿ ಪ್ರವೇಶ ಮಾಡಿ ಈ ತರಹದ ಬೆಲೆ ಬಾಳುವ ಪದಾರ್ಥಗಳನ್ನು ತೆಗೆದುಕೊಳ್ಳುವ ಯೋಗ್ಯತೆಯೇ ಇಲ್ಲದೆ ಇವನಿಷ್ಟೆಲ್ಲ ಲಿಸ್ಟ್ ಮಾಡಿ ಕೊಟ್ಟರೆ ಏನು ಪ್ರಯೋಜನ? ಇವನು ಮೋಸ ಮಾಡ್ತಾನೆ, ಹುಚ್ಚ ಇದ್ದಾನೆ ಅಂತ ಹೇಳಿ ಅವನನ್ನು ಹೊರಗೆ ಕಳಿಸ್ತಾರೆ ಅಷ್ಟೇ ಹೊರತು ಅವನಿಗೆ ಬೆಲೆ ಕೊಡುವುದಿಲ್ಲ. ಬೆಲೆ ಕೊಡುವ ಯೋಗ್ಯತೆ ಇದ್ದವನು ಒಳಗೆ ಬಂದರೆ ಮಾತ್ರ ಬೆಲೆ ಕೊಡ್ತಾರೆ. ಈ ಪದಾರ್ಥಗಳ ಬೆಲೆ ಕಟ್ಟುವ ಯೋಗ್ಯತೆ ಇಲ್ಲದೆ ಇದ್ದವನು ಬಂದರೆ ಅವನಿಗೆ ಬೆಲೆ ಇಲ್ಲ. ಅದರಂತೆ ನಾವೆಲ್ಲ ಎದರೊಳಗೆ ಬಹಳ ಶೂರರಾಗಿದ್ದೇವೆ ಅಂದರೆ
ದೇವರ ಎದುರಿಗೆ ಯಾದಿಯನ್ನು ಮಾಡಿ ಒಯ್ದಿಡಲಿಕ್ಕೆ ಶೂರರಾಗಿದ್ದೇವೆ, ಸಮರ್ಥರಾಗಿದ್ದೇವೆ. ಆದರೆ ಅದಕ್ಕೆ ಬೇಕಾದ ಅರ್ಹತೆಯನ್ನು ಪಡೆದುಕೊಳ್ಳುವುದರಲ್ಲಿ ಸಮರ್ಥರಿಲ್ಲ. ನೂರಾರು ಬೇಡಿಕೆಗಳನ್ನು ದೇವರ ಎದುರಿಗೆ ಸಲ್ಲಿಸ್ತೇವೆ. ಆದರೆ ದೇವರು ಯಾಕೆ ಕೇಳಬೇಕು? ಹೇಗೆ ನಾವು ಒಂದು ಅಂಗಡಿಯಲ್ಲಿ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕಾದರೆ ಹಣ, ಇದು ನಮ್ಮಲ್ಲಿಯ ಅರ್ಹತೆ. ಅದಕ್ಕೆ ತಕ್ಕ ಹಣ ಇದ್ದರೆ ನಾವು ಅರ್ಹರು, ಇಲ್ಲದೇ ಇದ್ದರೆ ಇಲ್ಲ. ಅದರಂತೆ ಭಗವಂತನ ಎದುರಿನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದ್ದರೆ ಪುಣ್ಯ ಇದು ನಮ್ಮಲ್ಲಿರುವ ಅರ್ಹತೆ, ಸಾಧನೆ ಇದು ನಮ್ಮಲ್ಲಿರುವ ಅರ್ಹತೆ. ಸಾಧನೆ ಇಲ್ಲ, ಪುಣ್ಯದ ಹಿನ್ನೆಲೆ ಇಲ್ಲ, ಕೇವಲ ಬೇಡಿಕೆಗಳನ್ನು ಸಲ್ಲಿಸಿದರೆ ಭಗವಂತ ಸಲ್ಲಿಸೋದು ನಮಗೆ ಅನುಗ್ರಹ ಮಾಡುವುದಿಲ್ಲ. ಉದಾಹರಣೆಗೆ, ಇವತ್ತು ನಮಗೆ ಜ್ಞಾನ ಬೇಕಾಗಿದೆ. ನಾನು ದೊಡ್ಡ ಪಂಡಿತನಾಗಬೇಕು ಅಂತ ಇಚ್ಛೆ ಇದೆ, ನನ್ನನ್ನು ಪಂಡಿತನನ್ನು ಮಾಡಿಬಿಡು ಅಂತ ಹೋಗಿ ದೇವರ ಗುಡಿಯಲ್ಲಿ ದೇವರ ಎದುರಿಗೆ ನಾವು ಪ್ರಾರ್ಥನೆ ಸಲ್ಲಿಸಿದರೆ ದೇವರು ಜ್ಞಾನ ಕೊಡುವುದಿಲ್ಲ. ದೇವರು ಏನು ಕೇಳಿದ್ದು ಕೊಡ್ತಾನೆ. ಭಾರಿ ಭಕ್ತವತ್ಸಲ ಅಂತ ನೀವು ಹೇಳ್ತೀರಿ. ನಾನು ಕೇಳಿದ್ರೆ ಭಗವಂತ ಕೊಡಲಿಲ್ಲ, ನನ್ನ ಪ್ರಾರ್ಥನೆ ಅವನಿಗೆ ಕೇಳಿಸಲೇ ಇಲ್ಲ, ನನ್ನ ಪ್ರಾರ್ಥನೆಯ ಅರ್ಥವೂ ಆಗಲಿಲ್ಲ, ಅಥವಾ ಎಲ್ಲವೂ ಆದರೂ ನನ್ನ ಮೇಲೆ ಕಾರುಣ್ಯ ತೋರಲಿಲ್ಲ ಅಂತ ನಾವು ಹೇಳಬಹುದು. ಅದಕ್ಕಂತಾರೆ ಕಾರುಣ್ಯ ಇಲ್ಲ ಅಂತ ತಿಳಿಯಬೇಡಿ. ಹೃದ್ದೇಶೇ ಅರ್ಜುನ ತಿಷ್ಠತಿ. ಪರಮಾತ್ಮ ಇರೋದೇ ಹೃದಯ ದೇಶದಲ್ಲಿದ್ದಾನೆ. ಅವನು ನಮ್ಮ ಹೃದಯದಲ್ಲಿದ್ದಾನೆ. ಯಾಕೆ ಅಂದರೆ ಅದರ ಸೂಚನೆ ಏನು ಅಂದರೆ ಅಷ್ಟು ಹೃದಯವಂತನಾಗಿದ್ದಾನೆ ಎನ್ನುವುದರ ಸೂಚನೆಗೇನೆ ಹೃದಯದೊಳಗಿದ್ದಾನವನು. ಅವನಿಗೆ ಕಾರುಣ್ಯವಿಲ್ಲ ಅಂತ ತಿಳಿಯಬೇಡಿ. ಹೃದ್ದೇಶೇ ಅರ್ಜುನ ತಿಷ್ಠತಿ. ಅವನು ಇರೋದೇ ಅಲ್ಲಿ. ಕಾರುಣ್ಯ ಇರಬೇಕಾಗಿರತಕ್ಕಂತಹ ಹೃದಯದೊಳಗೆ ಅವನ ವಾಸ. ಅವನಿಂದಲೇ ಬಂದರೆ ಇನ್ನೊಬ್ಬರಿಗೆ ಕಾರುಣ್ಯ ಬರಬೇಕು. ನಿಮ್ಮೆಲ್ಲರಿಗೆ ಒಬ್ಬ ಮನುಷ್ಯ ಬಹಳ ಕಾರುಣ್ಯ ಇದೆ, ದಯಾಮಯನಾಗಿದ್ದಾನೆ ಅಂತ ಹೇಳಬೇಕಾದ್ರೆ ಏನಂತಾರೆ? ಬಹಳ ಹೃದಯವಂತನಾಗಿದ್ದಾನೆ, ಬಹಳ ವಿಶಾಲ ಹೃದಯ ಇದೆ ಅಂತಂತಾರೆ. ಹೃದಯವಂತಿಕೆ ಇದೆ, ಹೃದಯ ವೈಶಾಲ್ಯ ಇದೆ ಅಂತಂತೇವೆ. ಅದರ ಅರ್ಥ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಾರುಣ್ಯ ಇರಬೇಕು. ಆದರೆ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆ ಹೃದಯ ದೇಶದೊಳಗಿದ್ದು ಕಾರುಣ್ಯವನ್ನು ಪ್ರೇರಿಸುವನೇ ಅವನು. ಅವನಿಗೆ ಕಾರುಣ್ಯ ಇಲ್ಲ ಅಂತ ತಿಳಿಯಬೇಡಿ. ಹಾಗಾದರೆ ಯಾಕೆ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಭಗವಂತ ಮನ್ನಿಸುವುದಿಲ್ಲ? ಆ ಪ್ರಾರ್ಥನೆಗೆ ನಾವು ಅರ್ಹತೆ ಇಲ್ಲದೆ, ಯೋಗ್ಯತೆ ಇಲ್ಲದೆ ಆ ವಿಧವಾದ ಫಲಗಳನ್ನು ಪಡೆಯುವ ಅಪೇಕ್ಷೆ ಮಾಡುವುದು ಇದು ತಪ್ಪು. ಪರೀಕ್ಷೆಯಲ್ಲಿ ಏನೂ ಬರೆಯದೆ ಉತ್ತಮವಾದ ಅಂಕಗಳನ್ನು ಪಡೆಯಬೇಕು ಅಂತ ಅಪೇಕ್ಷೆಯನ್ನು ಒಬ್ಬ ವಿದ್ಯಾರ್ಥಿ ಪಟ್ಟಾಗ ಉತ್ತಮ ಅಂಕಗಳನ್ನು ಕೊಟ್ಟು ಬಿಟ್ರೆ ಬಹಳ ಕಾರುಣ್ಯ ಇದೆ ಅಂತ ಹೇಳಬೇಕಾ? ಮಾರ್ಕ್ಸ್ ಹಾಕುವವರಿಗೆ ಯಾವ ವಿಧವಾಗಿರತಕ್ಕಂತಹ ಅಧ್ಯಯನವನ್ನು ಮಾಡದೆ, ಯಾವ ವಿಧವಾಗಿರತಕ್ಕಂತಹ ವಿದ್ಯಾರ್ಥಿಯ ಜೀವನದಲ್ಲಿ ಇರಬೇಕಾದ ಯೋಗ್ಯತೆಗಳನ್ನು, ಅರ್ಹತೆಗಳನ್ನು ಪಡೆದುಕೊಳ್ಳದೆ ಕೇವಲ ಸುಖದಿಂದ ಇರಬೇಕು, ಮಜಾ ಮಾಡಬೇಕು, ಐಷ ಆರಾಮಗಳನ್ನು ಮಾಡಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿದರೆ ಅದನ್ನು ಪೂರೈಸುವ ತಂದೆ ತಾಯಿಗಳಿಗೆ ಕಾರುಣ್ಯಶೀಲರು ಅಂತ ಹೇಳಬಹುದಾ? ಇಲ್ಲ. ಹಾಗಾದರೆ ನಿನ್ನ ಕರ್ತವ್ಯ ನೀನು ಮಾಡಿ ಅದಕ್ಕೆ ಸರಿಯಾಗಿ ಪ್ರತಿಫಲವನ್ನು ಅಪೇಕ್ಷೆ ಮಾಡು. ಕರ್ತವ್ಯದಿಂದ ಚ್ಯುತನಾಗಿ ಪ್ರತಿಫಲವನ್ನು ಅಪೇಕ್ಷೆ ಮಾಡಲು ಹೋಗಬೇಡ ಅಂತ ಹೇಳಿ ಅವನನ್ನು ಅವನ ಕರ್ತವ್ಯಕ್ಕೆ ಹಚ್ಚುವವರೇ ನಿಜವಾದ ಕಾರುಣ್ಯಶೀಲರು. ಅಧ್ಯಯನ ಮಾಡದೆ ಮಾರ್ಕ್ಸನ್ನು ಅಪೇಕ್ಷೆ ಮಾಡಿದವನಿಗೆ ಕೇಳ್ತಾನಲ್ಲ, ಪಾಪ ಕೊಟ್ಟು ಬಿಡೋಣ ಅಂದರೆ ಅದರಿಂದ ಅವನಿಗೆ ಹಿತ ಆಗುವುದಿಲ್ಲ. ನೀನು ಅಧ್ಯಯನ ಮಾಡದೇ ಇದ್ದರೆ ನಿನಗೆ ಸರಿಯಾದ ಮಾರ್ಕ್ಸ್ ಹಾಕುವುದಿಲ್ಲ. ನಿನಗೆ ಬೇಕಾದರೆ ನೀನು ಅಧ್ಯಯನ ಮಾಡಿ ಮೇಲೆ ಬಾ ಅಂತ ಹೇಳಿದವನೇ ನಿಜವಾಗಿ ಕಾರುಣ್ಯಶೀಲ. ಅದರಂತೆ ಭಗವಂತನ ಎದುರಿಗೆ ನಾವು ಬೇಕಾದಷ್ಟು ಬೇಡಿಕೆಗಳನ್ನು ಸಲ್ಲಿಸಿದರೂ ಕೂಡ ಪರಮಾತ್ಮ ನೇರವಾಗಿ ನಮಗೆ ಬಂದು ಹೇಳುವುದಿಲ್ಲ. ಶಾಸ್ತ್ರಗಳ ಮುಖಾಂತರ, ಗುರುಗಳ ಮುಖಾಂತರ ಭಗವಂತ ನಮಗೆ ಉಪದೇಶ ಮಾಡ್ತಾನೆ. ನೋಡು, ಇಂತಿಂತಹ ರೀತಿಯಲ್ಲಿ ನೀನು ಬಾಳಬೇಕು ಅಂತ ನಿನಗೆ ಅಪೇಕ್ಷೆ ಇದ್ರೆ ಇಷ್ಟಿಷ್ಟೆಲ್ಲ ಸಾಧನೆಗಳಿವೆ, ಅವುಗಳನ್ನು ಮಾಡಿ ನೀನು ಅಪೇಕ್ಷೆ ಪಡು. ಸಾಧನೆಗಳನ್ನು ಮಾಡದೆ ಕೇವಲ ಪ್ರತಿಫಲದ ಅಪೇಕ್ಷೆಯನ್ನು ಮಾಡಬೇಡ. ಅದರಿಂದ ನಿನಗೆ ಪ್ರತಿಫಲಗಳನ್ನು ಕೊಡುವುದಿಲ್ಲ. ಜ್ಞಾನ ಬೇಕಲ್ಲ ನಿನಗೆ,
ಬರೀ ಕೈ ಮುಗಿದು ನನಗೆ ಈ ವಿದ್ಯಾಬುದ್ಧಿ ಕೊಡು ಅಂತ ಇಷ್ಟೇ ಕೇಳಬೇಡ. ಕೇಳು, ಪ್ರಾರ್ಥನೆಯನ್ನು ಮಾಡು, ಅದರ ತಕ್ಕಂತೆ ಸಾಧನೆ ಮಾಡು. ವಿದ್ಯೆ ಬೇಕು ಅಂತಾದರೆ ಅದಕ್ಕೆ ತಕ್ಕಂತೆ ಎರಡು ವಿಧವಾದಂಥದ್ದು. ಒಂದು ನಿನ್ನ ಪ್ರಯತ್ನ, ಜೊತೆಗೆ ಇನ್ನೊಂದು ಭಗವದ್ ಆರಾಧನೆ. ಬರೀ ಬೇಡಿಕೆಯಲ್ಲ. ವಾಯುಸ್ತುತಿ ಪಾರಾಯಣ ಮಾಡು, ಭಕ್ತಿಯಿಂದ ವಾಯುಸ್ತುತಿಯನ್ನು ಪಠನ ಮಾಡು, ವಿಷ್ಣು ಸಹಸ್ರನಾಮದ ಪಠನ ಮಾಡು, ಗಾಯತ್ರಿಯ ಜಪ ಮಾಡು, ಚೆನ್ನಾಗಿ ಭಕ್ತಿಯಿಂದ ಜಪ ಮಾಡು. ಗಾಯತ್ರಿಯ ಜಪವನ್ನು ಮಾಡತಕ್ಕಂತಹ ಅಧಿಕಾರವನ್ನು ಪಡೆದುಕೊಂಡಂತಹ ಉಪನೀತನಾಗಿರತಕ್ಕಂತಹ ವ್ಯಕ್ತಿ ಗಾಯತ್ರಿಯ ಜಪವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಭಗವಂತ ಅವಶ್ಯವಾಗಿ ಬುದ್ಧಿಯನ್ನು ಕೊಡ್ತಾನೆ, ಸ್ಮರಣ ಶಕ್ತಿಯನ್ನು ಕೊಡ್ತಾನೆ. ಮೊನ್ನೆ ಗಾಯತ್ರಿಯ ಬಗ್ಗೆ ಏನೋ ಅಲ್ಲದ ಸಲ್ಲದ ಮಾತುಗಳನ್ನು ವೃತ್ತಪತ್ರಿಕೆಯಲ್ಲಿ ಪ್ರಕಾಶನಗೊಳಿಸಿದ್ರು. ಗಾಯತ್ರಿಯನ್ನು ಮಾಡಿದವರಿಗೆ ಯಾರಿಗೇನಾಗಿದೆ, ಯಾಕೆ ಗಾಯತ್ರಿಯನ್ನು ಮಾಡಬೇಕು ಅಂತ. ಇವತ್ತು ಇಲ್ಲಿ ಕುಳಿತಂತಹ ವ್ಯಕ್ತಿಗಳಲ್ಲೇನೆ ಬೇಕಾದಷ್ಟು ಜನ ಎದ್ದು ನಿಂತು ಹೇಳಲಿಕ್ಕೆ ಸಿದ್ಧರಾಗಿದ್ದಾರೆ. 24 ಕೋಟಿ ಗಾಯತ್ರಿಯ ಜಪದ ಯಜ್ಞವನ್ನು ಮಾಡಿಸಬೇಕು ಅಂತ ಪ್ರಾರಂಭ ಮಾಡಿದಾಗ ಊರೂರುಗಳಲ್ಲಿ ಅನೇಕ ಜನ ಗಾಯತ್ರಿ ಮಂತ್ರದ ಜಪವನ್ನು ಲಕ್ಷ ಜಪಗಳನ್ನು ಮಾಡಿದರು. ಆ ಎಲ್ಲ ಜಪಗಳನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳಲ್ಲಿ ಇಲ್ಲಿ ಅನೇಕ ಜನ ಇದ್ದಾರೆ, 100 ಜನ ಇದ್ದಾರೆ, ಬೇರೆ ಬೇರೆ ಊರುಗಳಲ್ಲಿ ಮಾಡಿದಂಥವರು. ಅವರೆಲ್ಲ ತಮ್ಮ ತಮ್ಮ ಅನುಭವಗಳನ್ನು ಬರೆದಿದ್ದಾರೆ ತಮ್ಮ ತಮ್ಮ ಪತ್ರಗಳಲ್ಲಿ. ಪ್ರಾಚೀನರು, ಋಷಿಗಳು, ಮಹರ್ಷಿಗಳು, ಜ್ಞಾನಿಗಳು ಅವರ ದೃಷ್ಟಾಂತಗಳನ್ನು ಪ್ರತ್ಯೇಕವಾಗಿ ತಿಳಿಯೋಣ. ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ತಮಗೆ ಇರುವ ಸಾಮಾನ್ಯವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಜಪವನ್ನು ಮಾಡಿದವರಿಗೇನೆ ಮನಸ್ಸಿನಲ್ಲಿ ಆಗಿರತಕ್ಕಂತಹ ಅಪಾರವಾಗಿರತಕ್ಕಂತಹ ವ್ಯತ್ಯಾಸ, ಅದರಿಂದ ಆಗಿರತಕ್ಕಂತಹ ಅತಿದೊಡ್ಡ ಲಾಭ ಅನೇಕ ಜನರ ಸಾಕ್ಷಿ ಸಿದ್ಧವಾದದ್ದು, ಅನುಭವ ಸಿದ್ಧವಾದದ್ದು. ಸ್ಮರಣ ಶಕ್ತಿ ಬೆಳೀತದೆ, ಉತ್ತಮವಾದಂತಹ ಸದ್ವಿಚಾರಗಳು ಪ್ರಾರಂಭವಾಗ್ತದೆ, ಪಾಠ ಪ್ರವಚನ ಮಾಡಬೇಕು ಅನ್ನುವಂತಹ ಶ್ರದ್ಧೆ ಬರುತ್ತದೆ, ಮಾನಸಿಕವಾದ ಅನೇಕ ವಿಧವಾದ ಕಲಹಗಳೆಲ್ಲ ದೂರವಾಗುತ್ತೆ, ಮನುಷ್ಯನ ವಿಚಾರಧಾರೆಯೇ ಬದಲಾಗುತ್ತೆ. ಇಷ್ಟು ಅದ್ಭುತವಾಗಿರತಕ್ಕಂತಹ ಶಕ್ತಿ ಅತಿ ಅಲ್ಪವಾದ ಶ್ರದ್ಧೆಯಿಂದ ಅತ್ಯಲ್ಪ ಜ್ಞಾನಪೂರ್ವಕವಾಗಿ ಮಾಡಿದವರಿಗೇನೇ ಆದದ್ದು ಕಂಡಿದೆ 100 ಊರುಗಳಲ್ಲಿ. ಯಾವ ವ್ಯಕ್ತಿ ಅಖಂಡವಾಗಿ ದೂರದರ್ಶನವನ್ನು ನೋಡ್ತಾ ಇದ್ದ ಅಂತಹ ವ್ಯಕ್ತಿ ಏನೋ ಒಂದು ಅರ್ಧ ಗಂಟೆ ಸಾಯಂಕಾಲ ನೋಡುವಂತಹ ಸ್ಥಿತಿಗೆ ಬಂದ. ಇನ್ನು ಕೆಲವರು ನೋಡೋದೇ ಬಿಟ್ಟರು. ದುಷ್ಟವಾಗಿರತಕ್ಕಂತಹ ನಾನಾ ವಿಧವಾದ ಚಟಗಳಿಗೆ ಬಲಿಯಾದವರ ಚಟಗಳನ್ನು ಬಿಟ್ಟರು. ತಾವೇ ತಮ್ಮ ಅನುಭವಗಳನ್ನು ಪತ್ರ ಬರೆದಿದ್ದಾರೆ ಶ್ರೀಮಠಕ್ಕೆ. ಹೀಗೆ ಸಹಸ್ರ ಜನರಲ್ಲಿ ಆಗಿರತಕ್ಕಂತಹ ಪರಿಣಾಮಗಳನ್ನು ನಾವು ಕಾಣುತ್ತೇವೆ. ದುಶ್ಚಟಗಳಿಗೆ ಬಲಿಯಾದವರನ್ನು ದುಶ್ಚಟಗಳಿಂದ ಮುಕ್ತರನ್ನು ಮಾಡತಕ್ಕಂತಹ ಶಕ್ತಿ, ಉತ್ತಮವಾದ ಬುದ್ಧಿಯನ್ನು ಕೊಟ್ಟು ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಶ್ರೇಷ್ಠವಾದ ಜ್ಞಾನವನ್ನು ಕೊಡತಕ್ಕಂತಹ ಮಹಾಶಕ್ತಿ ಆ ಗಾಯತ್ರಿ ಮಂತ್ರದಲ್ಲಿದೆ. ಅದನ್ನು ಪಠನ ಮಾಡಬೇಕು, ಜಪ ಮಾಡಬೇಕು, ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ಆಮೇಲೆ ಭಗವಂತನಿಗೆ ಆ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಧಿಯೋ ಯೋನಃ ಪ್ರಚೋದಯಾತ್ ಅಂತ. ಆಗ ದೇವರು ಅನುಗ್ರಹ ಮಾಡ್ತಾನೆ. ಅದು ಬಿಟ್ಟು ಯಾವುದನ್ನೂ ನಾವು ಸಾಧನೆ ಮಾಡದೆ ಕೇವಲ ನನಗೆ ಬುದ್ಧಿ ಕೊಡು ಅಂತ ಇಷ್ಟನ್ನೇ ಕೇಳಿದ ಮಾತ್ರಕ್ಕೆ, ಅಥವಾ ಗಾಯತ್ರಿಯ ಮಂತ್ರದ ಜಪವನ್ನು ಮಾಡುವ ಅಧಿಕಾರ ಇಲ್ಲದೇ ಇದ್ದಾಗ ಸ್ತ್ರೀಯರಾಗಲಿ ಇನ್ನಿತರರಾಗಲಿ ಭಗವಂತನನ್ನ ಭಕ್ತಿಯಿಂದ ಅನೇಕ ವಿಧವಾದ ದೇವರ ನಾಮಗಳಿಂದ ಭಜಿಸಿ ಸ್ತುತಿಸಿ ಹಾಡಿ ಕೊಂಡಾಡಿ ಅವನನ್ನು ಸ್ಮರಿಸಿದಾಗ, ಧ್ಯಾನ ಮಾಡಿದಾಗ, ಅಖಂಡವಾಗಿ ಪಾರಾಯಣ ಮಾಡಿ, ವಿಶೇಷವಾಗಿ ತಮಗೆ ವಿಹಿತವಾದಂತಹ ಕೃಷ್ಣ ಮಂತ್ರಾದಿಗಳ ಜಪವನ್ನು ಮಾಡಿ ಕೈ ಮುಗಿದು ದೇವರಿಗೆ ಕೇಳಿದರೆ ದೇವರು ಫಲ ಕೊಡಲೇಬೇಕು. ಅಷ್ಟು ಭಕ್ತಿಯಿಂದ ಮಂತ್ರಾರ್ಥ ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ ಜಪ ಮಾಡಿದಾಗ ಕೈಯಲ್ಲಿ ಬೇಕಾದಷ್ಟು ಹಣ ತೆಗೆದುಕೊಂಡು ಹೋಗಿ ಮುಂದಿಟ್ಟು ಈ ಪದಾರ್ಥವನ್ನು ನನಗೆ ಕೊಡು ಅಂತ ಕೇಳಿದರೆ ಯಾವ ವ್ಯಕ್ತಿ ತಾನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ? ಏನು ಕಾರಣ ಕೊಡಬೇಕು? ಯಾವ ಕಾರಣವನ್ನು ಕೊಡಲಿಕ್ಕೆ ಕಾರಣ ಇಲ್ಲ. ಹಣ ತಂದಿದ್ದಾನೆ, ಪದಾರ್ಥಗಳನ್ನು ಕೇಳ್ತಾ ಇದ್ದಾನೆ ಅಂದಮೇಲೆ ಕೊಡುವುದು ನನ್ನ ಕರ್ತವ್ಯ ಅಂತಾನೆ ಕೊಡ್ತಾನೆ, ಅಷ್ಟೇ. ಹಾಗೆ ನಾವು ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪುಣ್ಯಕ್ಕೆ ಪ್ರತಿಫಲವಾಗಿ ಭಗವದ್ ಅನುಗ್ರಹವನ್ನು ಯಾಚನೆ ಮಾಡಿದರೆ ದೇವರು ಅವಶ್ಯವಾಗಿ ಕೊಡ್ತಾನೆ.
ಹೊರತು ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸಿಲ್ಲ ಅಂತ ಬಿಡೋದಿಲ್ಲ ಅಂತ ತಿಳ್ಕೋಬೇಡಿ. ಅರ್ಹತೆ ಇಲ್ಲ ಅಂತ ಬಿಟ್ಟಿರ್ತಾನೆ. ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆದರೆ ಮಾಯೆಯ ಭ್ರಾಮಯನ್, ಬೇಕು ಅಂತ ತನ್ನ ಇಚ್ಛೆಯಿಂದಲೇ ನಮ್ಮನ್ನು ಸುತ್ತಾಡಿಸ್ತಾ ಇರ್ತಾನೆ ಅಷ್ಟೇ. ಅದು ಇಚ್ಛಾಪೂರ್ವಕವಾಗಿ ಅಜ್ಞಾನಪೂರ್ವಕವಾಗಿ ಅಲ್ಲ. ಎಷ್ಟು ಜೀವರಾಶಿಗಳು, ಅನಂತಾನಂತ ಜೀವರಾಶಿಗಳಿದ್ದಾರೆ. ಅಷ್ಟೆಲ್ಲ ಜೀವರಾಶಿಗಳು ಮಾಡಿರತಕ್ಕಂತಹ ಕರ್ಮಗಳನ್ನು ತಿಳಿದುಕೊಂಡು ಅವುಗಳಿಗೆಲ್ಲ ಫಲವನ್ನು ಕೊಡುವುದಕ್ಕೆ ಎಲ್ಲಿ ಆಗಬೇಕು? ಅಷ್ಟೆಲ್ಲ ಮಾಡುವುದರೊಳಗೆ ಕೆಲವು ಮರೆತಿರಬೇಕು ಪಾಪ, ಅದರೊಳಗೆ ನಾನೊಬ್ಬ ಸೇರಿಕೊಂಡಿರಬೇಕು ಅಂತ ತಿಳಿಯಬಾರದು. ಮಾಯೆಯ ಅಂತಾನೆ ಕೃಷ್ಣ ಪರಮಾತ್ಮ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ, ನನ್ನ ಇಚ್ಛೆಯಿಂದ ಬುದ್ಧಿಪೂರ್ವಕವಾಗಿ ನಾನು ಮಾಡ್ತೇನೆ. ಮಾಯಾ ಅನ್ನುವ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ ಇದೆ. ಮಹಾಮಾಯೇತ್ಯವಿದ್ಯೇತಿ ಪ್ರಕೃತಿ ಮೋಹಿನೀತಿ ಚ ತವೇಚ್ಛಾನಂತ ಕಥ್ಯತೆ. ಭಗವಂತ ತನ್ನ ಇಚ್ಛೆಯಿಂದ ಬುದ್ಧಿಪೂರ್ವಕವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡ್ತಾನೆ. ಅವರವರ ಕರ್ಮಗಳನ್ನು ನೋಡಿ ಮಾಡ್ತಾನೆ, ಹೊರತು ಹಾಗೆ ಮಾಡುವುದಿಲ್ಲ. ಆದ್ದರಿಂದ ನಾವು ಪುಣ್ಯ ಸಂಪಾದನೆ ಮಾಡಿ ಭಗವಂತನಲ್ಲಿ ಕೇಳಲಿಕ್ಕೆ ಹೋಗಬೇಕು. ಅದಕ್ಕಾಗಿ ಶ್ರೀಮದ್ ಆಚಾರ್ಯರು ಹೇಳಿದರು, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ. ಪರಮಾತ್ಮನನ್ನ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಅಂದರು. ದೊಡ್ಡವರು ಪ್ರಾರ್ಥನೆ ಮಾಡಿದರೆ ದೇವರು ಮನ್ನಿಸ್ತಾನಂತೆ, ದೊಡ್ಡವರ ಮೂಲಕ ಪ್ರಾರ್ಥನೆ ಮಾಡಿಸಬೇಕಂತೆ. ಯಾಕೆ? ಅದಕ್ಕೆ ಕಾರಣ ಇದೆ. ಅವರು ಆ ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ. ಒಬ್ಬ ದೊಡ್ಡ ಅಧಿಕಾರಿಯ ಹತ್ತಿರ ನಾವು ಹೋದಾಗ ನಮಗೇನಾದರೂ ಕೆಲಸ ಮಾಡಬೇಕಾಗಿದ್ದರೆ ಅವನಿಗೆ ನೇರವಾದ ಹತ್ತಿರದ ಅಧಿಕಾರಿಗಳು ಯಾರೋ ಅವರ ವಶೀಲಿ ಹಚ್ಚಿ, ಅವನಿಗೆ ಅತ್ಯಂತ ಪ್ರಿಯರಾರೋ ಅವರ ಮೂಲಕ ನಾವು ಹೋದರೆ ಕೆಲಸವಾಗುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಅದರಂತೆ ಭಗವಂತ ನಮ್ಮ ಕೆಲಸವನ್ನು ಮಾಡಿಕೊಡಬೇಕಾಗಿದ್ದರೆ ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗಿರತಕ್ಕಂಥವರು ಯಾರೋ, ಪರಮಾತ್ಮನಿಗೆ ಬೇಕಾದ ಕರ್ಮಗಳನ್ನು ಮಾಡಿ ಅವನನ್ನು ಸಂತೋಷಪಡಿಸಿದವರು ಯಾರೋ ಅವರ ಮೂಲಕವಾಗಿ ಹೋದರೆ ಬೇಗನೆ ಕೆಲಸವಾಗುತ್ತೆ. ಯಾಕೆಂದರೆ ಅವರು ಪೂರ್ಣ ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ. ಬೇಕಾದಷ್ಟು ಧ್ಯಾನವನ್ನು ಮಾಡಿ, ಜಪ ಮಾಡಿ, ಸತ್ಕರ್ಮಗಳನ್ನು ಮಾಡಿ ಉತ್ತಮವಾಗಿರತಕ್ಕಂತಹ ಅರ್ಹತೆಯನ್ನು ಪಡೆದುಕೊಂಡು ಅವರು ಒಂದು ಮಾತು ದೇವರೆದುರಿಗೆ ಅಂದ್ರೆ ಸಾಕು. ಕೆಲವು ಸಲ ನಮಗೆಲ್ಲ ಅನಿಸ್ತದೆ, ಬೇಕಾದಷ್ಟು ನಾವು ಪಾರಾಯಣಗಳನ್ನು ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ, ಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡಿದರೂ ಆಗದೇ ಇದ್ದಂತಹ ಕೆಲಸ ದೊಡ್ಡವರು ಮನಸ್ಸು ಮಾಡಿ ದೇವರೆದುರಿಗೆ ಕೈ ಮುಗಿದು ಕೇಳಿಬಿಟ್ರೆ ಸಾಕು, ಅದು ಆಗಿ ಹೋಗಿಬಿಡ್ತದಲ್ಲ. ಯಾಕೆ? ಅದಕ್ಕೆ ಕಾರಣ ಇದೆ. ಅವರು ಆ ಸಂದರ್ಭದಲ್ಲಿ ಬರೀ ದೇವರೆದುರಿಗೆ ಒಂದು ಪ್ರಾರ್ಥನೆ ಮಾಡಿದ ಹಾಗೆ ನಮಗೆ ಕಾಣಿಸ್ತದೆ, ಆದರೆ ಅದರ ಹಿಂದೆ ಬೇಕಾದಷ್ಟು ಪುಣ್ಯದ ಸಾಧನೆ ಅವರಲ್ಲಿ ಮಡುಗಟ್ಟು ನಿಂತಿರುತ್ತದೆ. ಅಂತಹ ಮಹಾನುಭಾವರು, ಮಹನೀಯರು, ಜ್ಞಾನಿಗಳು ನಮ್ಮ ಸಲವಾಗಿ ಒಂದು ಮಾತಾಡಿದರೆ ಸಾಕು, ದೇವರ ಹತ್ರ ನಮ್ಮ ಉದ್ಧಾರವಾಗಿ ಹೋಗುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳಿದರು, ಹನುಮಂತ ದೇವರು ನಮ್ಮೆಲ್ಲರ ಸಲವಾಗಿ ಕೇಳ್ತಾರೆ. ಆದರೆ ಹನುಮಂತ ದೇವರು ಸುಮ್ಮನೆ ಕೇಳುವುದಿಲ್ಲ. ನಾವು ಅವರ ಹತ್ರ ಸಾಕಷ್ಟು ಭಕ್ತಿಯಿಂದ ಸೇವೆಯನ್ನು ಮಾಡಿ ಅವರ ಪಾದಕ್ಕೆ ಬಿದ್ದು ಅವರ ಶಾಸ್ತ್ರಗಳನ್ನು ಓದಿದಾಗ ನಮ್ಮ ಪರವಾಗಿ ಹನುಮಂತ ದೇವರು ಕೇಳ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ಅನಾಥನಾದ, ದೀನನಾದ, ಶರಣಾಗತನಾದ ಈ ಭಕ್ತನನ್ನು ನೀನು ಉದ್ಧಾರ ಮಾಡು. ಇಷ್ಟು ಹನುಮಂತ ದೇವರ ಕಡೆಯಿಂದ ಅನಿಸಿಕೊಳ್ಳೋದಕ್ಕೆ ನಮ್ಮ ಎಷ್ಟೋ ಜನ್ಮಗಳ ಸಾಧನೆ ಬೇಕು. ಅಷ್ಟವರು ಒಂದು ಸಲ ಅಂದ್ರೂ ಮುಗಿದೋಯ್ತು, ಭಗವಂತ ಉದ್ಧಾರ ಮಾಡ್ತಾನೆ. ಆ ರೀತಿಯಾಗಿ ಆ ಮಹಾತ್ಮರ ಕಡೆಯಿಂದ ನಾವು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಸಿದಾಗ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆ ಮಹಾತ್ಮರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮಲ್ಲಿ ಮತ್ತೆ ಅರ್ಹತೆ ಬೇಕು, ಸಾಧನೆ ಬೇಕು. ಅದಿಲ್ಲದೆ ನಾವು ಭಗವಂತನ ಎದುರಿಗೆ ಕೇವಲ ಬೇಡಿಕೆಗಳನ್ನು ಸಲ್ಲಿಸಿದಾಗ ಸರಿ ಹೋಗುವುದಿಲ್ಲ. ಅದಕ್ಕಾಗೇನೆ ಸಕಾಮ ಕರ್ಮ ಮಾಡಬೇಡಿ ಅಂತ ಹೇಳಿದರು. ಯಾಕೆ ಅಂದರೆ ಕಾಮ ಮನಸ್ಸಿನಲ್ಲಿ ಇದ್ದರೆ ದೇವರ ಪೂಜೆ ಮಾಡುವಾಗ ಆ ಕಾಮವೇ ತಲೆಯಲ್ಲಿ ಬರ್ತಾ ಇರ್ತದೆ. ಯಾವುದೋ ಒಂದು ಮನಸ್ಸಿನಲ್ಲಿ ಇಚ್ಛೆ ಇಟ್ಟುಕೊಂಡು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ, ಇನ್ಯಾವುದೋ ಇಚ್ಛೆಯನ್ನು ಇಟ್ಟುಕೊಂಡು ಹೋಮವನ್ನು ಮಾಡ್ತಿರ್ತಾರೆ. ಮಾಡ್ತಾ ಇದ್ರೆ ಆ ಇಡೀ ಕೆಲಸ ಮುಗಿಯೋವರೆಗೆ ನನಗಿದನ್ನು ಕೊಡಪ್ಪ, ಬೇಗನೆ ಕೊಟ್ಬಿಡು, ಶೀಘ್ರದಲ್ಲಿ ಕೊಡು, ಇನ್ನೊಬ್ಬರಿಗೆ ಕೊಡೋಕ್ಕಿಂತ ಮೊದಲಿಗೆ ನನಗೆ ಕೊಟ್ಬಿಡು, ನನಗೆ ಸಿಕ್ಕಂಥದ್ದು ಇನ್ನೊಬ್ಬರಿಗೆ ಸಿಗೋದು ಬೇಡ, ನನ್ನದು ಅಪರೂಪವಾಗಿರಬೇಕು, ಇದೇ ಮನಸ್ಸಿನೊಳಗಿರ್ತದೆ.
ಮಕ್ಕಳಾಗಬೇಕು ಅಂತನ್ನುವ ಇಚ್ಛೆಯಿಂದ ಮಾಡ್ತಾ ಇದ್ದ ಅಂದರೆ ಅದೇ ಚಿಂತೆಯನ್ನೇ ಮಾಡ್ತಿರ್ತಾನೆ. ಮಕ್ಕಳಾಗಬೇಕು 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 ಅನ್ನೋ ಕಡೆಗೆ ಗಮನ ಇರ್ತದೆ ಹೊರತು ಆ ದೇವರ ಗುಣಗಳ ಕಡೆಗೆ ಅನುಸಂಧಾನವೇ ಇರುವುದಿಲ್ಲ. ದೇವರೇ ಯಾಕೆ ಫಲ ಕೊಡಬೇಕು? ಭಗವಂತನ ಗುಣಗಳ ಚಿಂತನ, ಭಗವಂತನಲ್ಲಿಯ ಭಕ್ತಿ, ಇದು ನಾವು ಕರ್ಮ ಮಾಡುವಾಗ ಯಾವಾಗಲೂ ಜೊತೆಗಿರಬೇಕಾದದ್ದು. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಾಗ ಉಳಿದದ್ದನ್ನೆಲ್ಲ ಹೇಳಿದ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಅಂತೆಲ್ಲ ಹೇಳ್ತಾ ಬ್ರಹ್ಮ ಕರ್ಮ ಸಮಾಧಿನ ಅಂತ ಹೇಳಿದ. ಹವಿಸ್ಸು ಭಗವದಧೀನ, ಅರ್ಪಣ ಭಗವದಧೀನ, ಕರ್ತ ಭಗವದಧೀನ ಅಂತ ಹೇಳಿ ಕರ್ಮವೂ ಭಗವದಧೀನ ಅಂತ ಹೇಳಬೇಕಾಗಿತ್ತು. ಆದರೆ ಕರ್ಮ ಭಗವದಧೀನ ಅಂತ ಹೇಳಿ ಸಮಾಧಿಯೂ ಭಗವದಧೀನ ಅಂತ ಪ್ರತ್ಯೇಕವಾಗಿ ಹೇಳಲಿಲ್ಲ. ಸಮಾಧಿನ ಸಹಿತಂ ಕರ್ಮ ಭಗವದಧೀನಂ ಅಂದ. ಹೀಗ್ಯಾಕೆ ಬರದ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಅರ್ಥ ಬರೀತಾರೆ. ಕರ್ಮ ಇದು ಸಮಾಧಿ ಇಲ್ಲದೆ ಮಾಡಲೇಬಾರದು. ಅರ್ಥಾತ್ ಭಗವದ್ಧ್ಯಾನರಹಿತವಾದ, ಭಗವದನುಸಂಧಾನ ರಹಿತವಾದ ಕರ್ಮ ಇರಲೇಬಾರದು. ಅವೆರಡೂ ಯಾವಾಗಲೂ ಜೊತೆಗೇ ಇರಬೇಕು. ಯಾವಾಗಲೂ ಜೊತೆಗೇ ಇರಬೇಕು ಅನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ ದೇವರು ಅದನ್ನು ಹವಿಸ್ಸನ್ನ, ಕರ್ತೃವನ್ನ, ಉಳಿದದ್ದನ್ನ ಬಿಡಿ ಬಿಡಿಯಾಗಿ ಹೇಳಿದ. ಆದರೆ ಧ್ಯಾನವನ್ನು ಮಾತ್ರ ಒಂದೇ ಶಬ್ದದಲ್ಲಿ, ಅರ್ಥಾತ್ ಅದಕ್ಕೆ ಪ್ರತ್ಯೇಕವಾಗಿ ಬ್ರಹ್ಮ ಶಬ್ದವನ್ನು ಇಡದೆ ಸಮಾಧಿನ ಸಹಿತಂಕರ್ಮ ಬ್ರಹ್ಮಾಧೀನಂ ಅಂತ ಹೇಳಿದ. ಯಾವಾಗಲೂ ಧ್ಯಾನಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಕರ್ಮಗಳನ್ನು ನಾವು ಮಾಡಿದರೆ ಆ ವಿಧವಾದ ಕರ್ಮದಿಂದ ಫಲ ಬರ್ತದೆ ಹೊರತು ಆ ಕಾಮನೆಯ ಚಿಂತೆಯೇ ಮನಸ್ಸಿನೊಳಗಿದ್ದು ನಾವು ಕರ್ಮ ಮಾಡಿದರೆ, ಅದು ಕೆಲವರದೆಲ್ಲ ಕಥೆ ಹೇಳ್ತಾರಲ್ಲ, ಮಕ್ಕಳಾಗಿಲ್ಲ ಏನಿಲ್ಲ, ಇನ್ನೂ ಪೂಜೆ ಮಾಡ್ತಾ ಇದ್ದಾನೆ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾನೆ, ಹೋಮ ಮಾಡ್ತಾ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ, ಆಗಲೇ ವಿಚಾರ ಮಕ್ಕಳಾದ ಹಾಗೆ, ತಾನು ಆಟಾಡಿಸಿದ ಹಾಗೆ, ಆ ಮಗು ಯಾವುದಕ್ಕಾಗಿ ಅತ್ತಂತೆ, ಹೆಂಡತಿ ಕೊಡದೇ ಇದ್ದಂತೆ, ತಾನು ಅವಳನ್ನು ಬೈದಂತೆ, ಇದೆಲ್ಲ ವಿಚಾರ ಮಾಡ್ತಾ ಕುಳಿತಿದ್ದಂತೆ ಒಬ್ಬ ವ್ಯಕ್ತಿ. ಹೀಗೆ ಯಾವುದೋ ವಿಚಾರದಲ್ಲಿ ಇವನು ಕರ್ಮ ಮಾಡಿದರೆ ದೇವರು ಯಾಕೆ ಫಲ ಕೊಡಬೇಕು ಹೇಳಿ? ಅದಕ್ಕಾಗಿ ಆ ವಿಧವಾದ ಕರ್ಮದ ಹಿನ್ನೆಲೆಯಲ್ಲಿ ಸಮಾಧಿ, ಧ್ಯಾನ ಇದು ಇಲ್ಲದೇ ಇದ್ದರೆ ಅವನದೇ ಸಮಾಧಿ ಆಗತ್ತಷ್ಟೆ. ಮಾಡಿದ ಕರ್ಮ ಎಲ್ಲ ವ್ಯರ್ಥವಾಗುತ್ತೆ. ಆ ರೀತಿಯಾದ ಅನುಸಂಧಾನ ರಹಿತವಾಗಿರತಕ್ಕಂತಹ ಕರ್ಮವನ್ನು ನಾವು ಮಾಡಬೇಕಾಗತ್ತೆ. ಕಾಮದ ಒತ್ತಡ ಇದ್ದರೆ, ಅದಿಲ್ಲದೆ ಕೇವಲ ಭಗವದ್ ಅನುಗ್ರಹದ ಕಾಮನೆಯಿಂದ ನಾವು ಕರ್ಮಗಳನ್ನು ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ನಿಜವಾಗಿ ಭಗವಂತನ ಕಡೆಗೆ ಹೋಗುತ್ತೆ. ಆಗ ನಮಗೆ ಸಿಗಬೇಕಾದದ್ದು ಸಿಗತ್ತೆ. ಅಡಿಗೆಯನ್ನು ಮಾಡ್ತಾ ಇರುವಾಗ ಆ ಅಡಿಗೆ ಮಾಡತಕ್ಕಂತಹ ವ್ಯಕ್ತಿಗೆ ಹಣದ ಬಗ್ಗೆ ಗಮನ ಇರಬಾರ್ದು. ಬರೀ ನಾನು ಹಣ ಪಡೆದುಕೊಳ್ಳಬೇಕು, ಈ ಅಡುಗೆಗೆ ನನಗಿಷ್ಟು ಹಣ ಕೊಡುತ್ತಾರೆ, ನಾನಿಷ್ಟು ಹಠ ಮಾಡಿ ಇಸ್ಕೊಳ್ಬೇಕು, ಏನೇನೋ ಚಿಂತೆ ಮಾಡ್ತಾ ಅವನು ಅಡಿಗೆ ಮಾಡ್ತಾ ಇದ್ದ ಅಂದರೆ ದುಡ್ಡಿನ ಕಡೆಗೇ ಗಮನ ಇತ್ತು ಅಂತಾದರೆ, ಇನ್ನೇನೋ ವಿಚಾರ ಮಾಡ್ತಾ ಮಾಡಿದೆ ಅಂದರೆ ಅಡಿಗೆ ಕೆಡಿಸಿಬಿಡ್ತಾನೆ. ಅಡಿಗೆ ಕೆಡಿಸಿದ ಅಂದರೆ ಬರೋ ದುಡ್ಡು ಹೋಗಿಬಿಡ್ತದೆ. ಅಡಿಗೆ ಚೆನ್ನಾಗಿ ಆಗಬೇಕು, ಪದಾರ್ಥಗಳನ್ನು ಸರಿಯಾಗಿ ನಾನು ಹಾಕಬೇಕು, ಅಡಿಗೆ ರುಚಿಯಾಗಬೇಕು, ಇದರ ಕಡೆಗೆ ಅವನಿಗೆ ಗಮನ ಇದ್ದರೆ ಹಣ ತನ್ನಷ್ಟಕ್ಕೆ ತಾನೇ ಬರ್ತದೆ. ಇವನು ಕೇಳಿದ್ದಕ್ಕಿಂತಲೂ ಹೆಚ್ಚು ಕೊಡ್ತಾರೆ. ಆದರೆ ಗಮನ ದುಡ್ಡಿನ ಕಡೆಗೆ ಅಲ್ಲ, ಫಲದ ಕಡೆಗೆ ಅಲ್ಲ, ಕರ್ಮದ ಕಡೆಗೆ. ಕರ್ಮದ ಕಡೆಗೆ ಫಲ ಇದ್ದರೆ ಫಲ ತಾನೇ ಚೆನ್ನಾಗಿ ಸಿಗತ್ತೆ. ಫಲದ ಕಡೆಗೆ ಗಮನ ಇದ್ದರೆ ಕರ್ಮ ಕೆಟ್ಟೋಗಿ ಸಿಗೋ ಫಲವೂ ಸಿಗುವುದಿಲ್ಲ. ನಾವು ಮಾಡೋದು ಹಾಗಾಗತ್ತೆ. ನಾವೆಲ್ಲ ಮಾಡುವಂತಹ ಸಕಾಮ ಕರ್ಮಗಳು ಹೇಗಿರ್ತದೆ ಅಂತಂದರೆ, ಕಾಮದ ಕಡೆಗೇನೆ ನಮಗೆ ಯಾವ ಅಪೇಕ್ಷೆಯಿಂದ ನಾವು ಕರ್ಮ ಮಾಡ್ತಾ ಇರ್ತೇವೆ ಅದರ ಕಡೆಗೇನೇ ಗಮನ ಇಟ್ಟು ಕರ್ಮ ಮಾಡಿ ಕರ್ಮವನ್ನು ಕೆಡಿಸಿಬಿಡ್ತೇವೆ. ಭಗವದ್ಧ್ಯಾನಪೂರ್ವಕ ಕರ್ಮ ಮಾಡಿದರೆ ನಿಜವಾದ ಕರ್ಮ ಅದು. ಭಗವದ್ಧ್ಯಾನಪೂರ್ವಕವಾಗ ಭಗವಂತನ ಅನುಸಂಧಾನವನ್ನು, ಸರ್ವೋತ್ತಮತ್ವಾದಿಗಳನ್ನು ಚಿಂತನೆ ಮಾಡದೆ ದೇವರೇ ಸರ್ವಸ್ವತಂತ್ರ, ಅದರ ನಂತರದಲ್ಲಿ ಲಕ್ಷ್ಮೀ ವಾಯುದೇವರು ತತ್ವಾಭಿಮಾನಿ ದೇವತೆಗಳೆಲ್ಲ ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾರೆ, ಅವರ ಅನುಗ್ರಹದಿಂದ ನಾನು ಮಾಡ್ತೇನೆ, ಇದು ಮೂಲಭೂತವಾಗಿರತಕ್ಕಂತಹ ತತ್ವ. ಈ ತತ್ವದ ಅನುಸಂಧಾನ ಇಲ್ಲದೆ ನಾವು ಕರ್ಮಗಳನ್ನು ಮಾಡಿದರೆ ಆ ಕರ್ಮವನ್ನು ಕೆಡಿಸಿದ ಹಾಗೆ. ಸಕ್ಕರೆ ಹಾಕಿ ಪಾಯಸ ಮಾಡುವುದರ ಬದಲು ಸಕ್ಕರೆಯಂತೆ ಕಾಣಿಸಿದೆ ಅಂತ ಹೇಳಿ ಉಪ್ಪು ಹಾಕಿದರೆ ಹೇಗೋ ಹಾಗೆ. ಆ ರೀತಿಯಾಗಿ ಅಡಿಗೆಯನ್ನು ಮಾಡಿದರೆ ಹೇಗೆ 4 ಒದಿಸಿಕೊಂಡು ಹೋಗೋ ಪ್ರಸಂಗ ಬರುತ್ತೆ,
ಹಾಗೆ ಯಾವ ವಿಧವಾಗಿರತಕ್ಕಂತಹ ಭಗವತ್ ಸ್ವಾತಂತ್ರ್ಯ ಅನುಸಂಧಾನಾದಿ ರೂಪವಾದ ಸಕ್ಕರೆಯನ್ನು ಕರ್ಮದಲ್ಲಿ ಹಾಕದೆ ಬರೀ ಕಾಮವೆಂಬ ಉಪ್ಪನ್ನು ನಾವು ಕರ್ಮದಲ್ಲಿ ಹಾಕಿದರೆ ಆ ಕರ್ಮ ಇದು ಹೇಗೆ ಸಫಲವಾದೀತು? ಸಫಲವಾಗುವುದಿಲ್ಲ ಅನ್ನೋದಕ್ಕಾಗಿ ಪರಮಾತ್ಮ ಹಾಗಾದರೆ ಸಫಲವಾಗತ್ತೆ. ಏನು ಸಫಲವಾಗ್ತದೆ? ನಾವು ಯಾವ ಕಾಮದಿಂದ ಕರ್ಮ ಮಾಡಿರ್ತೇವೋ ಅಷ್ಟು ಫಲವನ್ನು ಅಷ್ಟು ದೇವರು ಕೊಟ್ಟು ಕಳಿಸ್ತಾನೆ. ಆ ರೀತಿಯಾಗಿ ಅಲ್ಪವಾಗಿರತಕ್ಕಂತಹ ಫಲವನ್ನು ಕೊಡ್ತಾನೆ. ಅಕ್ಕಿಯ ಪಾಯಸವನ್ನು ಮಾಡುವುದಕ್ಕೋಸ್ಕರವಾಗಿ ಸಕ್ಕರೆ ಹಾಕದೆ ಉಪ್ಪು ಹಾಕಿ ಇದು ಪಾಯಸ ಅಲ್ಲ ಗಂಜಿ ಆಗಿದೆ ತಿನ್ನಿ ಅಂತ ಹೇಳಿದರೆ ನಿಜವಾದ ಲಾಭ ಏನಾಗಬೇಕಾಗಿತ್ತು? ಖೀರಾಗಬೇಕಾಗಿತ್ತು. ಅದಾಗಲಿಲ್ಲ. ಯಾವುದೋ ಗಂಜಿ ಅಂತ ಹೆಸರಿಟ್ಟು ಅದನ್ನು ತಿಂದು ಎದ್ದು ಹೋಗಬೇಕಾಯ್ತು ಅಷ್ಟೇ. ಅದರಂತೆ ನಾವು ಈ ಕರ್ಮದಿಂದ ಪಡೆಯಬೇಕಾಗಿರತಕ್ಕಂತಹ ಮುಖ್ಯವಾದ ಫಲ ಅದು ಮೋಕ್ಷ. ಅದು ಭಗವತ್ ಸ್ವಾತಂತ್ರ್ಯಾನುಸಂಧಾನ, ಭಗವಂತನ ಸರ್ವೋತ್ತಮತ್ವಾನುಸಂಧಾನ, ಕೇವಲ ಭಗವದ್ ಅನುಗ್ರಹವಾದ ಅಪೇಕ್ಷೆಯನ್ನು ಮಾತ್ರ ಮಾಡಿ ನಾವು ಕರ್ಮಗಳನ್ನು ಮಾಡಿದರೆ ಅದು ಫಲ ಸಿಗುವುದು ತಾನೇ ಸಿಗತ್ತೆ. ಶ್ರೇಷ್ಠವಾದಂತಹ ಮೋಕ್ಷವೆಂಬಂತಹ ಫಲ ನಮಗೆ ಸಿಗತ್ತೆ. ಇಲ್ಲದೇ ಇದ್ದರೆ ಫಲ ಸಿಗುವುದಿಲ್ಲ. ಹಾಗಾದರೆ ಏನಾಗತ್ತೆ? ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಮತ್ತೆ ಇದೇ ಸಂಸಾರದಲ್ಲಿಯೇ ದೇವರು ನಮ್ಮನ್ನು ಸುತ್ತಿಸ್ತಾ ಇರ್ತಾನಷ್ಟೆ. ಹಾಗಾದರೆ ಏನು ಮಾಡಬೇಕು? ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ. ಆ ಭಗವಂತನಿಗೆ ಶರಣ ಹೋಗಬೇಕು. ಐಹಿಕವಾದ ಫಲಗಳನ್ನು ದೇವರು ಕೊಡೋದಿಲ್ಲ ಅಂತ ತಿಳಿಬೇಡಿ, ಕೊಟ್ಟೇ ಕೊಡ್ತಾನೆ. ನಾವು ಅದಕ್ಕಾಗಿ ಮಾಡಬೇಕಾಗಿಲ್ಲ. ನೀವೆಲ್ಲ ಇಲ್ಲಿ ಬಂದದ್ದು ಮಹಾಭಾರತವನ್ನು ಭಕ್ತಿಯಿಂದ ಶ್ರವಣ ಮಾಡಿದ್ದು ಯಾಕೆ? ಕೇವಲ ಭಗವದ್ಭಕ್ತಿಯಿಂದ. ಯಾವ ಅಪೇಕ್ಷೆಯಿಂದ ನೀವು ಬಂದಿಲ್ಲ. ನೀವು ಅಪೇಕ್ಷೆ ಮಾಡದೇ ಇದ್ದರೂ ದೇವರು ಮಳೆ ಕೊಡ್ತಾ ಇದ್ದಾನೆ ನೋಡಿ. ನಿಮ್ಮ ಅಪೇಕ್ಷೆ ಇತ್ತು, ನೀವೇನು ಬೇಡಿಲ್ಲ. ಮಳೆ ಕೊಡಿ ಅಂತ ದೇವರಿಗೇನು ನೀವು ಬೇಡಿಲ್ಲ. ಮಹಾಭಾರತದ ಮೇಲಿನ ಶ್ರದ್ಧೆಯಿಂದ ಮಹಾಭಾರತದ ಶ್ರವಣ ಮಾಡೋದಕ್ಕೆ ಬಂದಿದ್ದೀರಿ. ಆದರೆ ಮಹಾಭಾರತದ ಶ್ರವಣ ಅದು ಇವತ್ತಿನ ದಿವಸ ಫಲವನ್ನು ಕೊಡ್ತಾ ಇದೆ. ಇದು ದೃಷ್ಟಾಂತ. ಇದರಂತೆ ಭಗವಂತ ನಾವು ಕೇಳದೇ ಇರಲಿ, ನಮಗೇನು ಯೋಗ್ಯವೋ ಅದನ್ನು ಕೊಡ್ತಾನೆ. ನಾವು ಅರ್ಹತೆಗಳನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕಷ್ಟೇ. ತಮೇವ ಶರಣಂಗಚ್ಚ ಅಷ್ಟೇ. ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಸಿ ಶಾಶ್ವತಂ ಅಂತಾನೆ. ಶರಣ ಹೋಗೋದು ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಲ್ಲ ಬರೀ ಭಗವಂತನಿಗೆ. ತಮೇವ ಶರಣಂಗಚ್ಚ. ಶ್ರೀಮದ್ ಆಚಾರ್ಯರು ಅರ್ಥ ಬರೀತಾರೆ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ. ಇಲ್ಲಿ ಒಳಗು ಮಳಿ ಬರ್ತಾ ಇದೆ. ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷಫಲಪ್ರದ. ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ಎಂಬಂತಹ ದೃಢವಾದ ವಿಶ್ವಾಸ. ನಾನಾ ತರಹದ ಉಪಾಯಗಳನ್ನು ನಾವು ಮಾಡ್ತೇವೆ. ಬೇರೆ ಬೇರೆ ವಿಧವಾದಂತಹ ಲೌಕಿಕ ಉಪಾಯಗಳ ಜೊತೆಗೆ ಇದು ಒಂದು ಮಾಡಿರೋಣ, ಬೈ ಚಾನ್ಸ್ ಆದರೆ ಆಗಲಿ ಅಂತನ್ನುವಂತೆ ದೇವರ ಸ್ಮರಣೆಯನ್ನು ಮಾಡುವುದಲ್ಲ. ಭಗವಂತನನ್ನು ನಾನು ನಂಬಿದರೆ ದೇವರು ನನ್ನನ್ನು ರಕ್ಷಣೆ ಮಾಡೇ ಮಾಡುತ್ತಾನೆ ಎಂಬ ಪೂರ್ಣವಾದ ದೃಢವಾದ ವಿಶ್ವಾಸ ಇದ್ದರೆ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ಇದು ವೈಯಕ್ತಿಕವಾದ ಅನುಭವ. ಎಷ್ಟೋ ಸಂದರ್ಭದಲ್ಲಿ ಪ್ರಯತ್ನ ಮಾಡೋಣ ಆದರೆ ಆಗತ್ತೆ, ಇಲ್ಲದೇ ಇದ್ರೆ ಇಲ್ಲ ಅಂತ ಮಾಡಿದರೆ ದೇವರು ಅಷ್ಟಕ್ಕಷ್ಟೇ ಫಲ ಕೊಡ್ತಾನೆ. ಪೂರ್ಣವಾದ ವಿಶ್ವಾಸದಿಂದ ಈ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಈ ವಿಹಿತವಾದ ಕಾರ್ಯವನ್ನು ಮಾಡುವುದರೊಳಗೆ ನಾವು ಏನು ಹಿಂಜರಿಯಬೇಕಾದದ್ದಿಲ್ಲ ಅಂತ ದೃಢವಾದ ಮನಸ್ಸಿನಿಂದ ನಾವು ಕರ್ಮ ಮಾಡಿದರೆ ನಿಶ್ಚಿತವಾಗಿಯೂ ದೇವರು ಫಲ ಕೊಟ್ಟೇ ಬಿಡ್ತಾನೆ. 100ಕ್ಕೆ 100ರಷ್ಟು ಬೇಕಾದಷ್ಟು ಅನುಭವಗಳಿವೆ. ನೀವೇ ಅನುಭವಿಸಿ ನೋಡಿ. ಅಷ್ಟು ಭಕ್ತಿಯಿಂದ ಅಷ್ಟು ಶ್ರದ್ಧೆಯಿಂದ ನೀವು ಮಾಡಿ ಫಲ ದೇವರು ಕೊಟ್ಟೇ ಕೊಡ್ತಾನೆ. ಇದು ಶರಣಾಗತಿ. ರಕ್ಷತೀತ್ಯೇವ ವಿಶ್ವಾಸ. ಆ ವಿಶ್ವಾಸ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು ಅಂತಾದರೆ ಭಗವಂತ ರಕ್ಷಣೆ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಇದರಂತೆ ಸರ್ವೋತ್ತಮತ್ವ ವಿಜ್ಞಾನಪೂರ್ವಂ ತತ್ರ ಮನಸ್ಸದ. ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದು ಅವನಲ್ಲಿ ಮನಸ್ಸಿಡಬೇಕು. ದೈಹಿಕವಾಗಿಯೂ ವಾಚಿಕವಾಗಿಯೂ ಮಾನಸಿಕವಾಗಿಯೂ ಮಾಡುವ ಎಲ್ಲ ವಿಹಿತವಾದ ಕರ್ಮಗಳನ್ನು ಪೂಜಾರೂಪದಲ್ಲಿ ಸಮರ್ಪಣೆ ಮಾಡಬೇಕು. ಮಾನಸಿಕವಾಗಿ ಮಾಡುವ ಭಗವದ್ಧ್ಯಾನ,
ಅಥವಾ ಇನ್ನಿತರ ಅನೇಕ ವಿಧವಾಗಿರತಕ್ಕಂತಹ ಸದ್ಭಾವನೆಗಳು, ಪರೋಪಕಾರ ಮಾಡಬೇಕು, ದೊಡ್ಡವರಲ್ಲಿ ಭಕ್ತಿ ಮಾಡಬೇಕು, ದೇವತೆಗಳಲ್ಲಿ ಶ್ರದ್ಧೆ ಮಾಡಬೇಕು, ಈ ವಿಧವಾದ ಸದ್ಭಾವನೆಗಳು, ಮಾತಿನಿಂದ ಮಾಡುವ ಸ್ತೋತ್ರ, ಪ್ರವಚನ, ಪಾಠ, ಪಾರಾಯಣ ಹಾಗೂ ದೇಹದಿಂದ ಮಾಡತಕ್ಕಂತಹ ಭಗವಂತನ ಇನ್ನಿತರ ಪೂಜಾದಿ ಕರ್ಮಗಳು, ಯಜ್ಞಯಾಗಾದಿಗಳು, ಇವುಗಳೆಲ್ಲವನ್ನೂ ಕೂಡ ತಪ್ಪದೇ ನೆನಪಿನಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದು ಶರಣಾಗತಿ ಅಂತನಿಸಿಕೊಳ್ಳುತ್ತದೆ. ಇಂತಹ ಶರಣಾಗತಿಯನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದು ಬಹಳ ಸುಲಭ ಅಂತ ಅನ್ನಿಸ್ತದೆ. ಮಾಡಿದ ಪ್ರತಿಯೊಂದು ಕರ್ಮಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಮಾತೇನು ಉಂಟಲ್ಲ, ಈ ಹಂತವನ್ನು ನಾವು ಮುಟ್ಟೋದಕ್ಕೆ ಎಷ್ಟು ಜನ್ಮಗಳನ್ನು ಕಳೆಯಬೇಕಾಗುತ್ತೋ ಗೊತ್ತಿಲ್ಲ. ಆದರೆ ಅದಕ್ಕಾಗಿ ಸತತವಾಗಿ ಪ್ರಯತ್ನಶೀಲರಾದರೆ ಆ ಸಾಧನೆಯನ್ನು ನಾವು ಮಾಡಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ಅವರನ್ನು ತ್ರೈವಿದ್ಯರು ಅಂತ ಕರೀತಾರೆ ಶ್ರೀಮದಾಚಾರ್ಯರು. ಕೇವಲ ಸತ್ಕರ್ಮಗಳನ್ನು ಮಾಡಿ ಆದಾವಂತೇಚ ಮಧ್ಯೇಚ ವಿಷ್ಣು ಸ್ಮರಣವನ್ನು ಮಾಡದೆ, ಭಗವಂತನಿಗೆ ಸಮರ್ಪಣೆ ಮಾಡದೆ ನಾವು ಹಾಗೆ ಬಿಟ್ಟು ಬಿಟ್ಟರೆ ಅದು ತ್ರೈವಿದ್ಯರು ಅಂತಾರೆ. ಕೇವಲ ಸ್ವರ್ಗಾದಿಗಳಾಗತ್ತೆ ಅಷ್ಟೇ, ಅವರಿಗೆ ಮೋಕ್ಷ ಆಗುವುದಿಲ್ಲ. ಅಂತಹ ಮೋಕ್ಷವನ್ನು ನಾವು ಪಡೆಯಬೇಕಾಗಿದ್ದರೆ ಶರಣಾಗತಿಯನ್ನು ಮಾಡಲೇಬೇಕು. ಅದರಿಂದಲೇ ಭಗವಂತ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಆ ವಿಧವಾಗಿರತಕ್ಕಂತಹ ಶರಣಾಗತಿಯನ್ನು ಮಾಡಿ ವಿಹಿತವಾದ ಯಜ್ಞದಾನ ತಪಸ್ಸುಗಳನ್ನು ಅನುಷ್ಠಾನ ಮಾಡಿದಾಗ ನಾವು ನಿಜವಾಗಿ ಭಗವದ್ಗೀತೆಯ ಸಂದೇಶವನ್ನು ಪರಿಪಾಲನೆ ಮಾಡದಂತೆ ಆಗುತ್ತೆ. ಇದೇ ಗೀತೆಯ ಸಾರ, ಇದೇ ಗೀತೆಯ ರಹಸ್ಯ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಉಪದೇಶವನ್ನು ಅರ್ಜುನನಿಗೆ ಮಾಡಿ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾದ ಸಂದೇಶವನ್ನು ನಾವು ತಿಳಿದುಕೊಂಡು ನಮಗೆ ವಿಹಿತವಾದಂತಹ ಯಜ್ಞವನ್ನು, ದಾನವನ್ನು, ತಪಸ್ಸನ್ನು, ಬ್ರಹ್ಮಚರ್ಯವನ್ನು, ವ್ರತನೇಮ ಉಪವಾಸಾದಿಗಳನ್ನು ಮಾಡಿ ಅದನ್ನು ಭಗವಂತನ ಪೂಜಾರೂಪವಾಗಿ ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿದು ಇವತ್ತಿನ 2 ಮಾತುಗಳನ್ನು ಮುಗಿಸೋಣ. ಶ್ರೀಕೃಷ್ಣ. ದೇವರ ಇಚ್ಛೆ ಇರಲಿಲ್ಲ, ಇವನಿಗೆ ಇಚ್ಛೆ ಮಾಡಿಸಬೇಕು, ಇಷ್ಟೇ ದೇವರ ಇಚ್ಛೆ ಇತ್ತು, ಅದು ಪೂರ್ಣ ಆಯಿತು. ನಾವು ಇಚ್ಛೆ ಮಾಡಿದ್ವಲ್ಲ, ನಾವು ಇಚ್ಛೆ ಮಾಡಿಬಿಟ್ರೆ ಇವನ ಕಡೆಯಿಂದ ಇಚ್ಛೆ ಮಾಡಿಸಬೇಕು ಅನ್ನುವಂತಹ ಇಚ್ಛೆ ಏನು ದೇವರಿಗಿತ್ತೋ ಆ ಇಚ್ಛೆ ಪೂರ್ಣ ಆದ ಹಾಗಾಯ್ತು. ಉದಾಹರಣೆಗೆ ಇಬ್ಬರಿರ್ತಾರೆ, ಸುಮ್ಮನೆ ತಿಳಿದುಕೊಳ್ಳಿ, ದೃಷ್ಟಾಂತಕ್ಕೆ ಹೇಳ್ತೇನೆ. ಇಬ್ಬರಿರ್ತಾರೆ, ಇಬ್ಬರೂ ಕೂಡ ಮತ್ತೆ ಇಲ್ಲಿ ಈ ಪಂದ್ಯದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಇರ್ತದೆ. ಒಬ್ಬನಿಗೆ ಗೆಲುವು ಕೊಡಬೇಕು, ಇನ್ನೊಬ್ಬನಿಗೆ ಸೋಲು ಕೊಡಬೇಕು ಅಂತ ಒಬ್ಬನಿಗೆ ಇಚ್ಛೆ ಇರ್ತದೆ. ಆ ಪಂದ್ಯದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಇದೆ, ಆದರೆ ಅವನು ಗೆಲ್ಲಬೇಕು ಅಂತ ಇಚ್ಛೆ ಇಲ್ಲ. ಉದಾಹರಣೆಗೆ ದ್ರೋಣಾಚಾರ್ಯರಿಗೆ ಅರ್ಜುನ ಹಾಗೂ ಇನ್ನೊಬ್ಬ ಇವರಿಬ್ಬರೂ ಪಂದ್ಯದಲ್ಲಿ ಭಾಗವಹಿಸಲಿ, ಅರ್ಜುನ ಗೆಲ್ಲಲಿ. ಏನ್ರಿ ದ್ರೋಣಾಚಾರ್ಯರ ಶಿಷ್ಯರೇ ಮತ್ತು ದ್ರೋಣಾಚಾರ್ಯರೇ ವಿದ್ಯೆ ಕೊಟ್ಟದ್ದು, ಆದರೂ ಕೂಡ ಇವನು ಸೋತ ಅಂದರೆ ಅದು ದ್ರೋಣಾಚಾರ್ಯ ಸೋತಾಗೆ ಆಯ್ತಲ್ಲ. ಅಂದರೆ ದ್ರೋಣಾಚಾರ್ಯರು ಇಬ್ಬರಿಗೂ ವಿದ್ಯೆಯನ್ನು ಕೊಟ್ಟಿದ್ದರೂ ಕೂಡ 3 ಲೋಕಕ್ಕೆ ಏಕೈಕ ಧನುರ್ಧಾರಿ ಅಂತ ಪ್ರಸಿದ್ಧನಾಗಿ ಗೆಲ್ಲಬೇಕು ಅಂತ ಇಚ್ಛೆ ಮಾಡಿದ್ದು ಅರ್ಜುನನ ಬಗ್ಗೆ ಮಾತ್ರ, ಇನ್ನೊಬ್ಬನ ಬಗ್ಗೆ ಮಾತ್ರ ಅಲ್ಲ. ವಿದ್ಯೆ ಇಬ್ಬರೂ ಕಲಿಯಲಿ, ಅರ್ಜುನ ಗೆಲ್ಲಲಿ ಅಂತೇ ದ್ರೋಣಾಚಾರ್ಯರ ಇಚ್ಛೆ. ಇಬ್ಬರೂ ಗೆಲ್ಲಲಿ ಎಂಬ ಇಚ್ಛೆಯಿಂದ ಅವರು ಪ್ರಯತ್ನ ಮಾಡಿದ್ದಾಗ ಒಬ್ಬನು ಗೆಲ್ಲದೇ ಇದ್ದರೆ ಅವರು ಸೋತಾಗೆ. ಸುಮ್ಮನೆ ದೃಷ್ಟಾಂತಕ್ಕೆ. ಹಾಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರೂ ಇಚ್ಛೆ ಮಾಡ್ತಾರೆ, ಒಬ್ಬನ ಇಚ್ಛೆ ಪೂರ್ಣವಾಗುತ್ತೆ, ಇನ್ನೊಬ್ಬರದು ಪೂರ್ಣ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ದೇವರ ಇಚ್ಛೆ ಏನಿದೆ ಅಂತ ತಿಳಿಯಬೇಕು ಅಂದರೆ ಇವರಿಬ್ಬರೂ ಇಚ್ಛೆ ಮಾಡಲಿ ಅಂತ ದೇವರ ಇಚ್ಛೆ ಅಷ್ಟೇ. ಆದರೆ ಇವನ ಇಚ್ಛೆ ಪೂರ್ಣವಾಗಲಿ, ಇವನ ಇಚ್ಛೆ ಪೂರ್ಣವಾಗುವುದು ಬೇಡ ಅಂತ ಮತ್ತೊಂದು ದೇವರ ಇಚ್ಛೆ. ಹೀಗಿರುವಾಗ ದೇವರ ಇಚ್ಛೆ ಅಪೂರ್ಣವಾದಂತೆ ಅಲ್ಲ, ದೇವರ ಇಚ್ಛೆ ಪೂರ್ಣವಾದಂತೇನೆ. ಹಾಗಾದರೆ ಹರಿಚಿತ್ತಕ್ಕೆ ಅನುಗುಣವಾದ ಇಚ್ಛೆ ನಮ್ಮದಿದ್ದಾಗ ಮಾತ್ರ ನಮ್ಮ ಇಚ್ಛೆ ಪರಿಪೂರ್ಣವಾಗುತ್ತೆ. ಯಾವ ಹರಿಚಿತ್ತಕ್ಕೆ? ಯಾವ ಇಚ್ಛೆ ಪೂರ್ಣವಾಗಲಿ ಅಂತ ದೇವರ ಇಚ್ಛೆ ಮಾಡಿರ್ತಾನಲ್ಲ ಅಂಥ ಇಚ್ಛೆ ನಾವು ಮಾಡಬೇಕು. ಬರೀ ಇವನು ಇಚ್ಛೆ ಮಾಡಲಿ ಅಂತ ಇಷ್ಟೇ ದೇವರ ಇಚ್ಛೆ ಮಾಡಿರ್ತಾನಲ್ಲ ಆ ಇಚ್ಛೆ ನಾವು ಮಾಡಿಬಿಟ್ರೆ ಫೇಲ್ ಆಗಿಬಿಡುತ್ತೆ. ಇದು ಯಾವಾಗಲೇ ಗೊತ್ತಾಗೋದು ಅಂದರೆ ಇದು ಈಗ ಗೊತ್ತಾಗೋದೇ ಇಲ್ಲ. ಇದು ಮೋಕ್ಷದಲ್ಲೇ ಗೊತ್ತಾಗೋದು. ಕಾಮೇ ನಮೇ ಕಾಮ ಆಗಾತ್. ಭಗವದಿಚ್ಛೆ ಏನಿದೆ ನಮಗೀಗ ಅರ್ಥನೇ ಆಗುವುದಿಲ್ಲ. ಆದ್ದರಿಂದ ನಾವು ಭಗವದಿಚ್ಛೆಗೆ ಅನುಗುಣವಾಗಿ ಕೆಲವು ಸಲ ಮಾಡ್ತೇವೆ, ಪಾಸ್ ಆಗ್ತೇವೆ, ಇಲ್ಲದೇ ಇದ್ರೆ ಫೇಲ್ ಆಗ್ತೇವೆ. ಈಗ ನನಗೆ ಮಾತಾಡಬೇಕು ಅಂತ ಇಚ್ಛೆ ಇದೆ, ನಾನು ಮಾತಾಡ್ತಾ ಇದ್ದೇನೆ, ಹಾಗಾದರೆ ಹೀಗೆ ದೇವರಿಗೆ ಇಚ್ಛೆ ಇದೆ ಅಂತ ಅರ್ಥ. ನಾನು ಇಚ್ಛೆ ಮಾಡಿದೆ, ಅದು ಪರಿಪೂರ್ಣವಾಗಲಿಲ್ಲ,
ನಾನು ದೇವರ ಇಚ್ಛೆಗೆ ಅನುಗುಣವಾಗಿ ಮಾಡಿಲ್ಲ ಅಂತ ಅನುಮಾನದಿಂದ ತಿಳಿಯಬೇಕೇ ಹೊರತು ದೇವರ ಇಚ್ಛೆ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಬಹಳ ಪ್ರಶ್ನೆ ಮಾಡಿದ್ದಾರೆ, ಕೆಲವುದಕ್ಕೆ ಮಾತ್ರ ಉತ್ತರ ಕೊಡ್ತೇನೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಪಾಪಗಳ ಫಲ ಜನ್ಮಾಂತರಗಳಲ್ಲಿ ಅನುಭವಿಸುವ ವ್ಯವಸ್ಥೆ ಯಾತಕ್ಕೆ? ಅನುಭವಿಸುವ ಶಿಕ್ಷೆಯ ಇದರ ಪ್ರಶ್ನೆಗೆ ನಿನ್ನೆ ಉತ್ತರ ಆಗಿದೆ. ಅನುಭವಿಸುವ ವ್ಯಕ್ತಿಗೆ ಅದರ ಬಗ್ಗೆ ಪರಿವೆಯೇ ಇರೋದಿಲ್ಲ. ಕರ್ಮವನ್ನು ಮಾಡಿರ್ತಾನೆ, ಏನೋ ಕೆಟ್ಟ ಕೆಲಸ, ಈ ಜನ್ಮದಲ್ಲಿ ದುಃಖ ಅನುಭವಿಸ್ತಾನೆ. ನಾನು ಮಾಡಿದ ಕೆಟ್ಟ ಕೆಲಸಕ್ಕೆ ನನಗೆ ದುಃಖ ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಅದು ಅವನಿಗೆ ಶಿಕ್ಷೆ ಇದ್ದಾಗ ಅವನಿಗೆ ಗೊತ್ತೇ ಇರೋದಿಲ್ಲ ಏನು ಮಾಡಬೇಕು. ಅದಕ್ಕಾಗೇನೆ ಶಾಸ್ತ್ರ ಶ್ರವಣ ಮಾಡಬೇಕು ಅಂತ ನಿನ್ನೆ ಮಹಾಭಾರತ ಹೇಳಿತು. ಶಾಸ್ತ್ರ ಯಾವ ತರಹದ ಕೆಟ್ಟ ಕರ್ಮಗಳಿಗೆ ಏನು ಫಲ ಅಂತ ತಿಳಿಸುವುದಕ್ಕಾಗೇ ಇದ್ದದ್ದು. ಅಂತಹ ಶಾಸ್ತ್ರಗಳ ಅಧ್ಯಯನದ ಮೂಲಕವಾಗಿ ಯಾವ ವ್ಯಕ್ತಿ ತಿಳಿದುಕೊಳ್ತಾನೆ ಅವನಿಗೆ ತಿದ್ದುಕೊಂಡು ಉದ್ಧಾರವಾಗುವ ಸಾಧ್ಯತೆ ಇದೆ. ಇಲ್ಲ ಅಂದರೆ ಬರೀ ಶಿಕ್ಷೆಯನ್ನು ಅನುಭವಿಸ್ತಾ ಇರಬೇಕಷ್ಟೇ, ಅದಕ್ಕೆ ಉಪಾಯ ಇಲ್ಲ. ರೋಗದಿಂದ ಒದ್ದಾಡುವವರು, ಕುರುಡುತನದಿಂದ ಒದ್ದಾಡುವವರು, ಅದನ್ನು ನಿವಾರಿಸುವುದಕ್ಕೆ ಮತ್ತು ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ, ಐ ಕ್ಯಾಂಪ್ಗಳನ್ನು ಮಾಡಿ ಅವರಿಗೆಲ್ಲ ನೀವು ಒಳ್ಳೆಯದು ಮಾಡಿದರೆ ಇದು ತಪ್ಪಲ್ಲವೇ ಅಂತ. ಯಾಕೆಂದರೆ ಜನ್ಮಾಂತರದಲ್ಲಿ ಅವರು ಪಾಪ ಮಾಡಿದ್ದಕ್ಕೆ ಕುರುಡರಾಗಿರ್ತಾರೆ, ನೀವು ಕಣ್ಣು ಕೊಟ್ಟರೆ ಹೇಗೆ ಅಂತ ಕೇಳಿದ್ದಾರೆ. ಇದನ್ನು ಆ ಕುರುಡರ ಬಗ್ಗೆ ನೀವು ಯಾರು ಪಾಪ ಕೇಳಿದ್ದಾರೆ ಅವರು ಒಳ್ಳೆಯವರಿದ್ದಾರೆ, ಆದರೆ ಬೇರೆಯವರ ಪರವಾಗಿ ಅವರು ಕೇಳಿದ್ದಾರೆ. ಕುರುಡರ ಬಗ್ಗೆ ಮಾತ್ರ ಈ ಪ್ರಶ್ನೆ ಬಂತೇನೋ? ಹಾಗಾದರೆ ನಿಮಗೆ ಹಸಿವು ಯಾಕಾಗಿದೆ ಅಂತಂದರೆ ಜನ್ಮಾಂತರದಲ್ಲಿ ಪಾಪ ಮಾಡಿದ್ದಕ್ಕೆ ಇವತ್ತು ಹಸಿವಿನಿಂದ ಒದ್ದಾಡ್ತಾ ಇದ್ದೀರಿ. ನಿಮಗೆ ಯಾಕೆ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು? ನಿಮಗೇನಾದರೂ ರೋಗ ಆಗಿದ್ದರೆ ಜನ್ಮಾಂತರದಲ್ಲಿ ಮಾಡಿದ ಪಾಪಕ್ಕೆ ಆಗಿರ್ತದೆ. ದೇವರು ನನ್ನ ಪಾಪಕ್ಕೆ ರೋಗ ಕೊಟ್ಟಿದ್ದಾನೆ ಅಂತ ಮನೆಯಲ್ಲಿ ಕೂಡೋದು ಬಿಟ್ಟು ದವಾಖಾನೆಗೆ ಯಾಕೆ ಹೋಗ್ತೀರಿ? ಆವಾಗ ಈ ಪ್ರಶ್ನೆ ಬರುವುದಿಲ್ಲ. ಇನ್ನೊಬ್ಬರಿಗೆ ಉಪಕಾರ ಮಾಡೋ ಮುಂದೆ ಅಷ್ಟೇ ಇದು ಬರ್ತದ? ಹಾಗಲ್ಲ. ಹಾಗಾದರೆ ಶಾಸ್ತ್ರ ಏನು ಅಂತ ಅವರ ಪ್ರಶ್ನೆ. ಶಾಸ್ತ್ರ ಏನು ಅಂದರೆ ಮೊದಲನೇ ದಿವಸವೇ ನಾನು ಹೇಳಿದೆ, ಇದು ದೇವರ ಜವಾಬ್ದಾರಿ, ನಮ್ಮದಲ್ಲ. ದೇವತೆಗಳು, ದೇವರು ಅಧಿಕಾರಿಕರು, ಅವರ ಜವಾಬ್ದಾರಿ ಇದು. ಯಾರದು ಕೆಟ್ಟ ಕರ್ಮ ಇದೆ ಅದಕ್ಕೆ ತಕ್ಕಂತೆ ದುಃಖಗಳನ್ನು ಕೊಡುವುದಾಗಲಿ ಸುಖವನ್ನು ಕೊಡುವುದಾಗಲಿ ದೇವರು ನೋಡ್ಕೋತಾರೆ. ಅದು ಅವರ ಜವಾಬ್ದಾರಿ. ನಾವು ದೇವತೆಗಳಿಗೇನು ಬಹಳ ಸಹಕಾರ ಮಾಡೋದು ಬೇಕಾಗಿಲ್ಲ, ನಮ್ಮ ಹೆಲ್ಪ್ ಬೇಕಾಗಿಲ್ಲ. ನಮಗೇನು ಶಾಸ್ತ್ರ ವಿಧಾನ ಮಾಡಿದೆ ಅಷ್ಟೇ ಮಾಡೋದು ನಮ್ಮ ಕೆಲಸ. ಯೋಗ್ಯನಾದಂತಹ ಸಜ್ಜನ ಕಷ್ಟದಿಂದ ಒದ್ದಾಡ್ತಾ ಇದ್ದಾನೆ ಅಂತಾದರೆ ಅವನ ಕಷ್ಟಗಳನ್ನು ಪರಿಹಾರ ಮಾಡಿ ಅವನಿಗೆ ಉಪಕಾರ ಮಾಡುವುದು ನಿನ್ನ ಕರ್ತವ್ಯ. ಇಷ್ಟನ್ನು ಶಾಸ್ತ್ರ ನಮಗೆ ಹೇಳಿದೆ, ಅದನ್ನು ನಾವು ಮಾಡಬೇಕು. ಹಾಗಾದರೆ ಅವನು ಪಾಪ ಮಾಡಿದ್ದನ್ನು, ಪಾಪಕ್ಕಾಗಿ ದೇವರು ಫಲ ಕೊಟ್ಟಿದ್ದ, ಅದನ್ನು ನಾವು ಮೀರಿ, ದೇವರು ಮಾಡಿದ ಶಾಸನವನ್ನು ಮೀರಿ ನಾವು ಮತ್ತೆ ಉದ್ಧಾರ ಮಾಡಿದಾಗಾಯ್ತಲ್ಲ. ಅವನು ಕುರುಡನಾಗಿದ್ದಾನೆ, ಇದರ ಅರ್ಥ ಜನ್ಮಾಂತರದ ಪಾಪಕ್ಕೆ ದೇವರಿಂದ ಶಿಕ್ಷೆಯನ್ನು ಪಡೆದು ಒದ್ದಾಡ್ತಾ ಇದ್ದಾನೆ. ಡಾಕ್ಟರ್ ಆಪರೇಷನ್ ಮಾಡಿ ಕಣ್ಣು ಕೊಟ್ಟು ಬಿಟ್ಟ ಅಂತಾದರೆ ದೇವರ ಶಾಸನವನ್ನು ಒಬ್ಬ ವೈದ್ಯ ಮೀರಿದ ಹಾಗಾಯ್ತಲ್ಲ. ಇವನಿಗೆ ಅಷ್ಟು ಶಕ್ತಿಯೇ? ಹಾಗಾದರೆ ದೇವರು ಪಾಪ ತನ್ನ ಪಾಪಕ್ಕೆ ಜೀವ ಮಾಡಿದ ಪಾಪಕ್ಕೆ ಫಲ ಕೊಟ್ಟಿದ್ದಕ್ಕೆ ಬೆಲೆನೇ ಇಲ್ಲ ಅಂತಾಯಿತು. ಹಾಗರ್ಥವಲ್ಲ. ಯಾವ ವ್ಯಕ್ತಿಗೆ ಕಣ್ಣುಗಳನ್ನು ದೇವರು ಕೊಟ್ಟಿಲ್ಲ ಅಥವಾ ಬಂದ ಕಣ್ಣಿಗೆ ಪರೆ ಬಂದಿದೆ, ಏನೋ ಒಂದಾಗಿದೆ, ಅದು ಜನ್ಮಾಂತರದ ಪಾಪದಿಂದಲೇ ಆಗಿದೆ ಅಂತ ಒಪ್ಪಿದರೂ ಕೂಡ ಅದಕ್ಕೆ ಇವನು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕಣ್ಣು ಕೊಡ್ತಾನೆ ಅಂದರೆ ಅದಕ್ಕೆ ತಕ್ಕಂತಹ ಪುಣ್ಯವನ್ನು ಅವನು ಮಾಡಿದ್ದಾನೆ ಅಂತ ಅರ್ಥ. ಕೇವಲ ಪಾಪವನ್ನು ಮಾಡಿಲ್ಲ, ಅವನು ಪಾಪವನ್ನೂ ಮಾಡಿದ್ದಾನೆ, ಪುಣ್ಯವನ್ನೂ ಮಾಡಿದ್ದಾನೆ. ತನಗೆ ತಿಳಿಯದೇ ಇದ್ದ ವಯಸ್ಸಿನೊಳಗೆ ಅನೇಕ ವಿಧವಾಗಿರತಕ್ಕಂತಹ ಕಣ್ಣಿಗೆ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಟ್ಟ, ತೋರಿಸಬಾರದಂತಹ ವಸ್ತುಗಳನ್ನು ತೋರಿಸಿದ, ಕಣ್ಣು ನೋವು ಉಂಟು ಮಾಡಿದ, ಕಣ್ಣಿಗೆ ಏನೋ ಚುಚ್ಚಿದ, ಹೀಗೆ ಬೇರೆ ಬೇರೆ ಪೀಡೆಗಳನ್ನು ಕೊಟ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಎನ್ನುವುದಕ್ಕೆ ದೇವರು ಕಣ್ಣು ಕಳೆದ. ಆದರೆ ಅವನಿಗೆ ತಿಳುವಳಿಕೆ ಬಂದ ಮೇಲೆ, ದೊಡ್ಡವನಾದ ಮೇಲೆ ಇನ್ನೊಬ್ಬರ ಕಣ್ಣಿಗೆ ಪೀಡೆಯಾದದ್ದನ್ನು ಪರಿಹಾರ ಮಾಡಿರ್ತಾನೆ, ಕಣ್ಣಿಗೆ ತಂಪಾದದ್ದನ್ನು ತೋರಿಸಿರ್ತಾನೆ, ಕಣ್ಣಿಗೆ ಹಿತ ಉಂಟು ಮಾಡಿರ್ತಾನೆ, ಉತ್ತಮವಾದ ದರ್ಶನೀಯವಾಗಿರತಕ್ಕಂತಹ ಭಗವಂತನ ಪ್ರತಿಮೆಗಳನ್ನು, ಗ್ರಂಥಗಳನ್ನು ತೋರಿಸಿರ್ತಾನೆ. ಇಂತಹ ಪುಣ್ಯದ ಕೆಲಸನೂ ಮಾಡಿದ್ದಾನೆ, ಪಾಪದ ಕೆಲಸನೂ ಮಾಡಿದ್ದಾನೆ. ಸಣ್ಣವನಿದ್ದಾಗ ಸಣ್ಣವನೋ ದೊಡ್ಡವನೋ ಕೆಲವು ಹೊತ್ತಿನಲ್ಲಿ ಕೆಟ್ಟ ಕೆಲಸ ಮಾಡಿದ, ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿದ. ಹಾಗಾದರೆ ಒಬ್ಬನ ಜೀವನದಲ್ಲಿ ಎರಡು ತರಹದ ಕಾರ್ಯಗಳಾಗಿವೆ.
ಇನ್ನೊಬ್ಬರ ಕಣ್ಣಿಗೆ ಪೀಡೆಯನ್ನೂ ಕೊಟ್ಟಿದ್ದಾನೆ, ಇನ್ನೊಬ್ಬರ ಕಣ್ಣಿಗೆ ಹಿತವನ್ನೂ ಮಾಡಿದ್ದಾನೆ. ಹಾಗಾದರೆ ದೇವರ ಜನ್ಮಾಂತರದಲ್ಲಿ ಏನು ಮಾಡ್ಬೇಕು ಅವನಿಗೆ? ಅವನು ಮಾಡಿದ ತಪ್ಪಿಗೆ ಕಣ್ಣು ಕಳೆದದ್ದೂ ಆಯಿತು, ಆಮೇಲೆ ತಿಳುವಳಿಕೆ ಬಂದಾಗ ಇನ್ನೊಬ್ಬರ ಕಣ್ಣಿಗೆ ಹಿತ ಮಾಡಿದ ಪುಣ್ಯದಿಂದ ಕಣ್ಣು ಆಪರೇಷನ್ ಮಾಡಿಸಿ ಒಳ್ಳೆಯದನ್ನು ಮಾಡಿದ್ದೂ ಆಯಿತು. ಅವನ ಪುಣ್ಯ ಪಾಪಗಳನ್ನು ಹೇಗೆ ಹೊಂದಿಸಬೇಕು ಅನ್ನುವುದು ದೇವರು ನೋಡ್ಕೋತಾನೆ, ದೇವರು ಹೊಂದಿಸ್ತಾನೆ. ನೀವು ಅದನ್ನೆಲ್ಲ ವಿಚಾರ ಮಾಡಬಾರದು. ಸೇವೆಯನ್ನು ಮಾಡಬೇಕು ಅಂತ ನಮಗೆ ವಿಹಿತವಾದದ್ದರಿಂದ ನಾವು ಮಾಡಬೇಕು ಎಂಬುದಾಗಿಯೇ ಶಾಸ್ತ್ರ ಹೇಳ್ತಾ ಇದೆ. ಇನ್ನೂ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ. ನಾಳೆ ನಾಡದ್ದು ಕ್ರಮವಾಗಿ ಉತ್ತರವನ್ನು ಕೊಡೋಣ.